ಥ್ಯಾಂಕ್ ಯು ಲಾರ್ಡ್. ಜ್ಞಾನೋಕ್ತಿಗಳಲ್ಲಿ ಒಂದು ವಾಕ್ಯ ಓದೋಣ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯದಲ್ಲಿ 28ನೇ ವಾಕ್ಯ ಓದೋಣ. ಸಾಕು. ಆಗ ಸಿಸ್ಟರ್ನ ನಂಬಿಕೆಗೆ ಆನಂದ ಫಲ ಎಲ್ಲ ತಗೊಳ್ಳಿ. ಆ ವಾಕ್ಯವನ್ನು ಜ್ಞಾನೋಕ್ತಿ 10ನೇ ಅಧ್ಯಾಯದಲ್ಲಿ 28ನೇ ವಾಕ್ಯ ನೋಡಿ. ದೇವರ ವಾಕ್ಯ ಹೇಳ್ತಿದೆ, ಸಿಸ್ಟರ್ನಿಗೆ ನಂಬಿಕೆ ಆನಂದ ಫಲವಾಗಿರ್ತದಂತೆ. ಆಮೇಲೆ ಆಗ ನೀವೇನು ನಂಬುತ್ತೀರೋ ಅದೇ ನಮಗೆ ಆನಂದವನ್ನು ತರುವುದಾಗಿದೆ. ನಾವು ರಾಂಗ್ ಏನಾದ್ರು ನಂಬಿದರೆ ಅದು ನಮಗೆ ಆನಂದ ಅಲ್ಲ, ನಮಗೆ ದುಃಖ ತರುವುದಾಗಿರುತ್ತೆ. ಆಗ ನಾನು ನೀವು ದೇವರು ಕೊಟ್ಟ ಒಂದೊಂದು ವಾಗ್ದಾನವನ್ನು ನಂಬಲ್ಲ ಹೇಳಿ. ಇವತ್ತು ಆನಂದ ಇಲ್ಲ ಅಂದರೆ ಕೂಡ ನೀವು ನಂಬುವಾಗ ನಿಮ್ಮ ನಂಬಿಕೆ ಆನಂದವನ್ನು ತರುವುದಾಗಿರ್ತದೆ. ಆಮೆನ್. ರೋಮಪುರದವರು ಬರೆದಿರೋ ಪತ್ರಿಕೆಯಲ್ಲಿ ಕೂಡ ನಾನು ಓದ್ತಿ 12:12 ಪೌಲ್ ನಮ್ಗೆ ಹೇಳ್ತಾರೆ, ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ, ಉಪದ್ರವದಲ್ಲಿ ಸೈಲನೆ ಉಳ್ಳವರಾಗಿರಿ. ಸಾಕ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಒಂದ್ಸರಿ 12ನೇ ವಾಕ್ಯ ಮಾತ್ರ ಓದಿ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿ. ಆಗ ನೋಡಿ, ನಮ್ಮ ನಿರೀಕ್ಷೆ ಅದೊಂದು ಪದವಿ ಆಗಿದೆ, ಮಹಾಪದವಿ. ಆಮೇಲೆ ಇವತ್ತು ಕೂಡ ದೇವರ ಸಮ್ಮುಖದಲ್ಲಿ ನಾವು ಎದುರು ನೋಡೋಣ. ಆಮೇಲೆ ಆತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ, ಆತನ ಬಲಗೈಲಿ ಶಾಶ್ವತ ಭಾಗ್ಯದಿಂದ ದೇವರೇ ನಮ್ಮನ್ನು ಹೋಗೋಕ್ಕಿಂತ ಮುಂಚೆ ನಮ್ಮನ್ನು ದೇವರೇ ನಿನ್ನ ಪರಿಪೂರ್ಣತೆಯಿಂದ ನಮ್ಮ ತುಂಬಿಸು ದೇವರೇ, ನನ್ನ ಆಶೀರ್ವದಿಸು ದೇವರೇ ಅಂತ ದೇವರ ಥರ ನಾವು ಎದುರು ನೋಡೋಣ. ಯಾವಾಗಲೂ ಹೇಳಿ ಆ ವಾಕ್ಯವನ್ನು. ಜ್ಞಾನೋಕ್ತಿ 10:28 ನನ್ನ ನಂಬಿಕೆಯೇ ನನಗೆ ಆನಂದ, ನನ್ನ ನಿರೀಕ್ಷೆಯೇ ನನ್ನ ಆನಂದವಾಗಿದೆ. ಆಮೆನ್. ಪ್ರಾರ್ಥನೆ ಮಾಡೋಣ. ಎಲ್ಲ ಕಣ್ಗಳು ಮುಚ್ಚಿ ಕೈಗಳೆತ್ತಿ ಈ ದಿನ ನಾವು ಕಾಣುವ ಭಾಗ್ಯ ದೇವರು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆ ಮಾಡೋಣ. ದೇವರಿಗೆ ಸ್ತೋತ್ರ ಮಾಡಿ ನಾವು ದೇವರನ್ನ ಆರಾಧನೆ ಮಾಡೋಣ. ನಾವು ಸ್ತೋತ್ರಕರ್ತನೆ. ಮಕ್ಕಳೆಲ್ಲ ಸ್ವಲ್ಪ ಸಮಯ ಸ್ತೋತ್ರ ಮಾಡಿ, ಸ್ವಲ್ಪ ಸ್ತೋತ್ರ ಅಂತೇಳಿ ಅವ್ರಿಗೂ ಹೇಳ್ಕೊಡಿ. ಚಿಕ್ಕ ಮಕ್ಕಳಿಗೆಲ್ಲ ಹೇಳ್ಕೊಡಿ, ಸ್ತೋತ್ರ ಅಂತ ಹೇಳಪ್ಪ ರಜಾ, ಸ್ತೋತ್ರ ಅಂತ ಹೇಳು. ಏಸಪ್ಪ ಸ್ತೋತ್ರ. ಶಾಂದಲಾಂದುರಿಯ ರಮನರ ಶೇಖಬರ ಬಲರಬಲ. Thank you, Jesus. Thank you, Lord. Thank you, Jesus. Thank you, Jesus. Kurabalara shandala. Back. Thank you, Jesus. ಮಕ್ಕಳ ಸ್ತೋತ್ರ ಮಾಡ್ತಾ ಇಲ್ಲ ನೋಡಿ. ಪೀಟರ್ ಸ್ತೋತ್ರ ಮಾಡಬೇಕು. ಸ್ತೋತ್ರ ಮಾಡಿ ಡೇವಿಡ್ ಸ್ತೋತ್ರ ಮಾಡಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. Thank you, Jesus. Thank you, Lord. Thank you, Lord. ತಂದೆಯ ದೇವರಾತ್ಮನೇ ನನ್ನ ನಡೆಸು. ಈ ಮಾರ್ಚ್ ತಿಂಗಳಲ್ಲಿ ದೇವರಾತ್ಮನೇ ನನ್ನ ನಡೆಸು. ದೇವರಾತ್ಮನೇ, 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 ತಂದೆಯ ದೇವರಾತ್ಮನೇ ನನ್ನ ನಡೆಸು. ತಂದೆಯ ದೇವರಾತ್ಮನೇ ಪ್ರಸನ್ನತೆಗೆ ಜೀವದಾದಿಂದ ಬಯಸುತ್ತಿದೆ ನನ್ನ ದೇವನೇ.
ಪ್ರಸನ್ನತೆಗೆ ಜೀವದಾಹದಿಂದ ಬಯಸುತ್ತಿದೆ ನನ್ನ ದೇವರೇ. ದೇವರಾತ್ಮನೇ ದೇವರಾತ್ಮನೇ ಹೃದಯದಿಂದ ಹೇಳಿ, ದೇವರಾತ್ಮನೇ ದೇವರಾತ್ಮನೇ ನಿನ್ನ ಮಹಿಮೆಗಳ ಇಲ್ಲಿ ಪ್ರಭಾವ ತೋರಿಸಯ್ಯ. ಒಂದೊಂದು ಸಭೆಯಲ್ಲಿ ಇವತ್ತು ನಿನ್ನ ಮಹಿಮೆಗಳ ದೇವರಾತ್ಮನೇ 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 ಆತ್ಮ ಸ್ವರೂಪನೇ ನಮ್ಮ ಹೃದಯಗಳ ಆಳ್ವಿಕೆಯ ನಡೆಸಯ್ಯ. ದೇವ ಸ್ವರೂಪನೇ ದೇವರಾತ್ಮನೇ 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 ತಂದೆಯ ದೇವರಾತ್ಮನೇ ನನ್ನ ನಡೆಸು. ತಂದೆಯ ದೇವರಾತ್ಮನೇ ನನ್ನ ನಡೆಸು. ಪಾರಾಶಕ್ತಿದ ನಮ್ಮನ್ನು ನಡೆಸು ದೇವರಪ್ಪ. ಪರಿಶುದ್ಧಾತ್ಮನೇ ನಮ್ಮನ್ನು ನಡೆಸು ದೇವರಪ್ಪ, ನಮ್ಮನ್ನು ನಡೆಸು ದೇವರಪ್ಪ. ಆ ಚರಣವನ್ನು ಒಂದು ಸಾರಿ ಹಾಡನ್ನ. ಆತ್ಮಸ್ವರೂಪನೇ, ನನ್ನ ಜೊತೆ ಸರಿ ಹೇಳಿ, ಆತ್ಮಸ್ವರೂಪನೇ ನಮ್ಮ ಹೃದಯಗಳನ್ನು ಆಳ್ವಿಕೆ ಮಾಡು. ಆಮೇಲೆ ನೋಡಿ, ಬೆಳಗ್ಗೆ ನೆನೆ ಫಾಸ್ಟಿಂಗ್ ಪ್ರೇಯರ್ಲಿ ಹೇಳ್ತದೆ, ಅದು ಹುಟ್ಟು ಕುಂಟ ಇರ್ತಾನೆ ಅಪೊಸ್ತಲರು 3ನೇ ಅಧ್ಯಾಯದಲ್ಲಿ. ಅವನಿಗೆ 40 ವಯಸ್ಸು. ಅವನ ಡೈಲಿ ಯಾರೋ ಹಿಡ್ಕೊಂಬಂದು ಆಲಯದ ಕೆಳಗಡೆ ಆಲಯ ಮುಂದೆ ಕೂರಿಸ್ಬಿಟ್ಟು ಹೋಗ್ತಾರೆ. ಅವನು ಹುಟ್ಟುವಾಗಲೇ ಅವನಿಗೆ ಕಾಲಿತ್ತು. ಹುಟ್ಟುವಾಗ ಏನಿತ್ತು? ಕಾಲಿತ್ತು. ಅವನಿಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ ಅಷ್ಟೇ. ಆದರೆ ದೇವರು ಒಂದು ದಿವಸ ಅವನಿಗೆ ಬಲ ಕೊಟ್ಟರು. ನಾನು ನೀವು ಯಾವಾಗ ಯೇಸುವನ್ನು ಅಂಗೀಕರಿಸಿದ್ರೋ ನಮ್ಮ ಮೇಲೆ ದೇವರ ಆತ್ಮ ಇದ್ದಾರೆ. ನಾವು ದೇವರ ಆಲಯ, ನಮ್ಮ ಆಲಯದಲ್ಲಿ ದೇವರ ಆತ್ಮ ಇದ್ದಾರೆ. ಈಗ ದೇವರ ಆತ್ಮ ನಮ್ಮಲ್ಲಿ ಇದ್ದಾರೆ. ಈಗ ಆತ್ಮ ನಡೆಸಬೇಕು ನಮ್ಮನ್ನು. ಆಮೇಲೆ ದೇವರ ಆತ್ಮ ನಡೆಸಬೇಕು. ದೇವರ ಆತ್ಮ ನಮ್ಮ ನಡೆಸುವಾಗ ಏನಾಗ್ತದೆ ಗೊತ್ತಾ? ಇಷ್ಟು ದಿವಸ ಅವನೆಲ್ಲಿದ್ದ? ಆಚೆ ಇದ್ದ. ಯಾವ ದೇವರ ಆತ್ಮದಿಂದ ಅವನು ಗುಣ ಹೊಣುವಾಗ ಆಲಯದ ಒಳಗಡೆ ಇದ್ದ. ಇದುವರೆಗೂ ಅವನಿಗೆ ಯಾವ ಮಹಿಮೆ ಇರಲಿಲ್ಲ. ಅವನು ಯಾವಾಗ ಆಲಯದ ಒಳಗಡೆ ಹೋದ, ಅಲ್ಲಿ ಎಲ್ಲರಿಗೂ ಮಹಿಮೆ, ಎಲ್ಲರೂ ದೇವರನ್ನ ಕೊಂಡಾಡೋರಾಗಿದ್ದಾರೆ. ನೀವು ಯಾವಾಗ ದೇವರ ಆತ್ಮದಿಂದ ನಡೆಸಲ್ಪಡಲಿಕ್ಕೆ ನೀವು ಒಪ್ಪಿಸಿ ಕೊಡ್ತೀರಾ, ತಂದೆಗೆ ಮಹಿಮೆ ಅದು. ಅನೇಕರಿಗೆ ನೀವು ಹೋಗುವ ಸ್ಥಳದಲ್ಲೆಲ್ಲ ಏನಾಗ್ತದೆ? ನೀವು ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯ. ಆಗ ಒಂದೊಂದು ದಿನ ಹೇಳ್ತೀನಿ ನೋಡಿ, ನೀವು ದೇವರಿಗೆ ಸಮರ್ಪಿಸಬೇಕು, ಆತ್ಮನಿಗೆ ಸಮರ್ಪಿಸಬೇಕು. ಯೇಸು ಸ್ವಾಮಿ ಹೇಳಿದರು, ನಾನು ಹೋಗೋದು ಕೆಟ್ಟದು. ಹಂಗೆ ಹೇಳಿದ್ರ? ನಾನು ಹೋಗಿ ಏನು ಮಾಡ್ತೀನಿ? ನಿಮಗೋಸ್ಕರ ಒಂದು ಸಹಾಯಕನನ್ನು ಕಳಿಸ್ತೇನೆ. ಆಗ ಪವಿತ್ರಾತ್ಮನ ನಮ್ಗೆ ಏನು ಮಾಡ್ತಾರೆ? ಸಹಾಯ ಮಾಡ್ತಾರೆ. ನಮ್ಮಿಂದ ಆಗದಿರೋದನ್ನು ಅವ್ರು ನಮಗಾಗಿ ಮಾಡ್ತಾರೆ. ಆದರೆ ಅವ್ರು ಸುಮ್ಮನೆ ಅವರೇ ವಾಲಂಟಿಯರಾಗಿ ಬಂದು ಮಾಡಲ್ಲ. ನಾವು ಯಾವಾಗ ದೇವರ ಆತ್ಮನೇ ನಾನು ನಡೆಸು ದೇವರಪ್ಪ, ಈ ಮಾರ್ಚ್ ತಿಂಗಳಲ್ಲಿ ನಡೆಸು. ಒಂದೊಂದು ದಿನ ನೀವೆಷ್ಟು ದೇವರ ಮೇಲೆ ಡಿಪೆಂಡ್ ಆಗ್ತೀರಾ. ನಾನು ಹೇಳ್ತೀನಿ ನೋಡಿ, ನೀವು ಜೀವಿತದಲ್ಲಿ ಜಯವನ್ನು ನೋಡಲಿಕ್ಕೆ ಸಾಧ್ಯ. ಒಂದು ಸಾರಿ ಕೂಡ ಆ ಕಡೆ ಚರಣವನ್ನು
ನಾವು ಸೇರಿ ಹೇಳನ್ನ ದೇವರೇ, ಮಾರ್ಚ್ ತಿಂಗಳಲ್ಲಿ ನಮ್ಮನ್ನು ನಡೆಸು ದೇವರೇ, ನಡೆಸು. ನಮ್ಮಿಂದ ಸಾಧ್ಯ ಇಲ್ಲ, ನನ್ನ ನಡೆಸು ಅಂತ ಸಮರ್ಪಿಸುವಾಗ ನಮ್ಮನ್ನು ದೇವರು ನಡೆಸುವರಾಗಿದ್ದಾರೆ. ಕೈಗಳೆತ್ತಿನ ಒಂದು ಸಾರಿ ಕೂಡ ದೇವರಾತ್ಮನೇ, 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 ಸ್ವರೂಪನೆ ನಮ್ಮ ಹೃದಯಗಳ ಆಳ್ವಿಕೆಯ ನಡೆಸಯ್ಯ. ಆತ್ಮ ನಮ್ಮ ಹೃದಯಗಳ ಆಳ್ವಿಕೆಯ ನಡೆಸಯ್ಯ. ಹೃದಯದಾಳದಿಂದ ದೇವರಾತ್ಮನೇ, ತಂದೆಯ ದೇವರಾತ್ಮನೇ, ನನ್ನ ತಂದೆಯ ದೇವರಾತ್ಮನೇ, ನನ್ನ ಪರಿಶುದ್ಧಾತ್ಮನೇ, ಸೆಕೆಂಡ್ ಸರ್ವಿಸಲ್ಲಿ ಬಂದಿರೋ ಒಬ್ಬೊಬ್ಬರನ್ನು ನೀ ನಡೆಸು ದೇವರಾತ್ಮನೇ, ನೀ ನಡೆಸು ಪರಿಶುದ್ಧಾತ್ಮನೇ, ನೀ ನಡೆಸು ಪರಿಶುದ್ಧಾತ್ಮನೇ, ನೀ ನಡೆಸು ದೇವರಪ್ಪ, ನೀ ನಡೆಸು. ದೇವರು ನಡೆಸುವಾಗ ದೇವರ ಮಹಿಮೆಯನ್ನು ನೋಡಲಿಕ್ಕೆ ಸಾಧ್ಯ. ಹಾಗೆ ಒಂದೊಂದು ದಿನ ದೇವರ ಆತ್ಮಗೆ ಒಪ್ಪಿಸಿಕೊಡನ್ನ. ದೇವರ ವಾಕ್ಯ ಹೇಳ್ತಾರೆ 2 ಕೊರಿಂಥಿಯ 3:17, ಎಲ್ಲಿ ಆತ್ಮ ಉಂಟು ಅಲ್ಲಿ ಬಿಡುಗಡೆ. ಆಗ ಆತ್ಮ ನಿಮ್ಮ ಜೊತೆ ಇರುವಾಗ ಈ ದೇವರ ಬಿಡುಗಡೆಯನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಹಾಡು ಕೂಡ ಸೇರಿ ಹಾಡನ್ನು ನನ್ನ ಜೊತೆ ಸೇರಿ ಹೇಳಿ. ಈ ಹೃದಯದಲ್ಲಿ ಏಸಯ್ಯ ಬಂದರು, ಈ ಜೀವನೆಲ್ಲ ನೂತನವಾಯಿತು. ಈ ಹೃದಯದಲ್ಲಿ ಮೆಸ್ಸಿಯ ವಾಸಿಸಲು ಈ ಜೀವನವೆಲ್ಲ ಹರ್ಷವೇ. ಆಮೇಲೆ ಬೆಳಗ್ಗೆ ಬಸ್ ಸರ್ವಿಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಪಾಪಗಳು, ಪಾಪಿ, 3 ವ್ಯತ್ಯಾಸ. ಪಾಪಗಳು, ಪಾಪಿಗಳು. ಈಗ ದೇವರು ಪಾಪಿಗಳನ್ನು ಪ್ರೀತಿಸ್ತಾರೆ, ಪಾಪವನ್ನು ದೇವರು ಇಷ್ಟಪಡಲ್ಲ. ಈಗ ಒಂದು ವ್ಯಕ್ತಿ ಪಾಪ ಮಾಡೋದ್ರಿಂದ ಅವನು ಪಾಪಿ ಅಲ್ಲ. ನಾವೇನು ಮಾಡ್ತೀವಿ, ಕೆಲವರು ಸಿಗರೇಟ್ ಕುಡಿದ್ರೆ, ಸಾರಾಯ ಕುಡಿದ್ರೆ ಅವನು ಪಾಪಿ ಇಲ್ಲ. ಅವನಲ್ಲಿ ಆ ಪಾಪ ಸ್ವಭಾವ ಇದೆ. ಆದಮ್ ಪಾಪ ಮಾಡಿದ ತಕ್ಷಣ ಏನಾಯ್ತು, ಪಾಪ ಪ್ರವೇಶಿಸಿತ್ತು. ರೋಮಪುರದವ್ರು ಬರೆದಿರೋ ಪತ್ರಿಕೆ 5:17 ಹೇಳ್ತಿದೆ, ಒಬ್ಬನ ಅಪರಾಧದಿಂದ ಮರಣವು ಆಳ್ವಿಕೆ ಮಾಡಿತ್ತು. ಅಲ್ಲೂಯ್ಯ, ಆ ಒಂದು ಆಳ್ವಿಕೆ ಬಂದ್ಬಿಡ್ತು, ಒಂದು ಪಾಪ ಅವನಲ್ಲಿ ಬಂದ್ಬಿಡ್ತು. ಈಗ ಆ ಪಾಪ ಸ್ವಭಾವ ಅವರಲ್ಲಿ ಇರೋದ್ರಿಂದಲೇ ಪಾಪಗಳನ್ನು ಮಾಡುವರಾಗಿದ್ದಾರೆ. ಆಗ ದೇವರು ಪಾಪಿಗಳನ್ನು ಪ್ರೀತಿಸದೆ. ಈಗ ಅವನ ಯಾಕೆ ಪಾಪಿ ಅಂತೀವಿ, ಆ ಪಾಪದ ನೇಚರ್, ಪಾಪಗಳನ್ನು ಮಾಡಿಸೋದ್ರಿಂದಲೇ ಪಾಪಿಗಳನ್ನು ಕರಿತೀವಿ. ಈಗ ದೇವರ ವಾಕ್ಯ ಹೇಳ್ತಿದೆ, ಯೇಸು ನೀತಿವಂತರಿಗೆ ಬರಲಿಲ್ಲ, ಪಾಪಿಗಳನ್ನು ಹುಡುಕಿ ರಕ್ಷಿಸಗೆ ಬಂದರು. ಈಗ ಒಂದು ಮಗು ಇದೆ ಅಂತ ತಿಳ್ಕೊಳ್ಳಿ, ಮಗು ಒಂದು ಕ್ಯಾನ್ಸರ್ ಕಾಯಿಲೆ ಇದೆ. ಈಗ ನಮ್ಮ ಮಗುನ ದ್ವೇಷ ಮಾಡೋದಿಲ್ಲ, ಅದು ಕ್ಯಾನ್ಸರ್ ಕಾಯಿಲೆನ ದ್ವೇಷ ಮಾಡ್ತೀವಿ. ಈ ನಮ್ಮ ಮಗು ಯಾಕಾದ್ರೆ ಬಂತಲ್ಲ ಅಂತ ದ್ವೇಷ. ಯಾವುದೇ ಒಂದು ಕಾಯಿಲೆ ತಗೊಳ್ಳಿ, ಹಾಗೆಯೇ ಒಂದು ಮನುಷ್ಯನ ಜೀವಿತದಲ್ಲಿ ಪಾಪ ಇರುವಾಗ ಮನುಷ್ಯನ ದೇವರು ಯಾವತ್ತೂ ದ್ವೇಷ ಮಾಡಲ್ಲ. ಅವನಲ್ಲಿ ಇರುವ ಆ ಕ್ಯಾನ್ಸರ್ಗಿಂತಲೂ ಘೋರವಾದ ಪಾಪ ಇದೆ ನೋಡಿ, ಅದನ್ನು ದೇವರೇನು ಮಾಡೋದಂದ್ರೆ ಇಷ್ಟಪಡೋದಿಲ್ಲ. ಅದಕ್ಕಾಗಿಯೇ ಹಳೆ ಉಡಂಬಡಿಗೆ ಯಾರು ಅದರಿಂದ ಆಚೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಯೇಸು ಅದರಿಂದ ಬಿಡುಗಡೆ ಮಾಡೋಕ್ಕೆ ವಾಕ್ಯ ಹೇಳ್ತಿದೆ. 2 ಕೊರಿಂಥಿಯ 5:21 ಪಾಪ ಜ್ಞಾನ ಕೂಡ ಇಳಿದಿರುವ ಯೇಸು ನಮಗೋಸ್ಕರ ಪಾಪಗ್ರಸ್ತನಾಗಿ ನೀತಿಯೇ ತಿಳಿದಿರುವ ನಿಮ್ಮನ್ನು ನೀತಿವಂತನಾಗಿ ಮಾಡಿದರು. ಆಗ ಅದನ್ನು ನಮ್ಮಿಂದ ಬೇರಿಂದ ತೆಗೆದು ಹಾಕಿಬಿಟ್ರು. ನಮ್ಮ ದೇವರು ನೀತಿವಂತರಾಗಿ ಮಾಡಿದ್ದಾರೆ. ನಾವು ದೇವರ ಮಕ್ಕಳಾಗಿದ್ದೀವಿ.
ಆಮೆನ್. ಆಗ ನಾನು ನೀ ಪಾಪವನ್ನು ಜಯಿಸ್ಬೋದು. ಅಲ್ಲಲ್ಲ, ಹೇಗೆ ಜಯಿಸ್ಬೋದು? ಒಂದು ಪಾಪ ಮಾಡುವ ಒಂದು ಅವಕಾಶ ಬರುವಾಗ ನಾವು ಹೇಳಬೇಕು, ನನ್ನ ಯೇಸುವಿನ ರಕ್ತದಲ್ಲಿ ಶುದ್ಧಿಯಾಗಿದ್ದೇನೆ, ನನ್ನ ದೇವರ ನೀತಿ ಕೊಡಲ್ಪಟ್ಟಿದೆ, ನಾನು ಇದು ಮಾಡಲ್ಲ ಅಂತ ನಾವು ವಿಶ್ವಾಸದಲ್ಲಿ ನಿಲ್ಲುವಾಗ ಇಡೀ ಪರಲೋಕ ನಮಗೆ ಸಹಾಯ ಮಾಡೋದಾಗಿರ್ತದೆ. ಆಮೆನ್. ಆಗ ಅದನ್ನೇ ಹಾಡು ಹೇಳ್ತದೆ, ಯೇಸು ನಮ್ಮ ಜೀವಿತದಲ್ಲಿ ಬಂದರು, ಪಾಪ ಎಷ್ಟು ಕಡು ಕೆಂಪಾಗಿದ್ರು ಕೂಡ ಅದನ್ನು ಹಿಮವಾಗಿ ಮಾಡಿದ್ದಾರೆ. ಆಮೆನ್. ಇದು ನಾನು ನೀವು ನಮ್ಮ ದೇವರ ಕೊಟ್ಟ ನೀತಿಗಾಗಿ, ಅವರ ರಕ್ತಕ್ಕಾಗಿ ದೇವರನ್ನ ಹಾಡಿ ದೇವರನ್ನ ನಾವು ಮಹಿಮೆ ಪಡಿಸೋರಾಗಿರೋಣ, ದೇವರನ್ನ ಸ್ತುತಿಸೋಣ ಹೃದಯದಲ್ಲಿ ಸಂತೋಷವಾಗಿ. ಈ ಹೃದಯದಲ್ಲಿ యేసయ్య ಬಂದರು, ಜೀವನವೇ ನೂತನವಾಯಿತು. ಈ ಹೃದಯದಲ್ಲಿ ಮೆಸ್ಸಿಯ ವಾಸಿಸಲು ಈ ಜೀವನ ಹರ್ಷವು. ಈ ಹೃದಯದಲ್ಲಿ ಈ ಜೀವನವೇ ನೂತನವಾಯಿತು. ಈ ಹೃದಯದಲ್ಲಿ ಮೆಸ್ಸಿಯ ವಾಸಿಸಲು ಈ ಜೀವನವೇ. ಹೋಸನಾ ಹೋಸನಾ ಹೋಸನಾ, ಜಯ ಜಯ ಹೋಸನಾ ಹೋಸನಾ ಹೋಸನಾ, ಜಯ ಜಯ. ನಮ್ಮ ದ್ರೋಹಗಳು ನಮ್ಮಿಂದ ತೆಗೆದು ಪೂರ್ವಕ್ಕೂ ಪಶ್ಚಿಮಕ್ಕೂ ದೂರಕ್ಕೆ ತಳ್ಳಿರಿ. యేసయ్య ಮೆಸ್ಸಿಯ, ನಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದಂತೆ. ಈಗ ಪರಿಶುದ್ಧನು, ಈಗ ಪರಿಶುದ್ಧನು, ನಿನ್ನ ರಕ್ತದಲ್ಲಿ ನಮಗೆ ಜಯವು. ಪರಿಶುದ್ಧನು ಮಹೋನ್ನತನು, ನಿಮ್ಮ ರಕ್ತದಲ್ಲಿ. ಹೋಸನಾ ಹೋಸನಾ ಹೋಸನಾ, ಜಯ ಜಯ ಹೋಸನಾ ಹೋಸನಾ. ಸ್ತುತಿ ನೂತನ ಉನ್ನತನೇ ಓ యేసయ్య. ನಿನ್ನ ಹೆಜ್ಜೆ ಜಾಡಲ್ಲಿ ಹೆಜ್ಜೆ ನಡೆದ ನನ್ನ ಕಾಲುಗಳು ಜಾರಲಿಲ್ಲ. ನಿನ್ನ ಪರಿಕ್ರಮೆಯು, ನಿನ್ನ ಮಹೋನ್ನತನು, ನೀನು ರಾಜಾಧಿರ ಪರಾಕ್ರಮೆಯು, ನೀನು ದೇವಾದಿದೇವನು. ಹೋಸನಾ ಹೋಸನಾ, ಜಯ ಜಯ ಹೋಸನಾ. ನಮ್ಮ ದ್ರೋಹಗಳು ನಮ್ಮಿಂದ ತೆಗೆದು ಪೂರ್ವಕ್ಕೂ ಪಶ್ಚಿಮಕ್ಕೂ ದೂರಕ್ಕೆ. యేసయ్య ನಮ್ಮ ಪಾಪಗಳು ಹಿಮದಂತೆ ಮಾಡಿದ. ನೀನು ಪರಿಶುದ್ಧನು, ನೀನು ವಿಮೋಚಕನು, ನಿಮ್ಮ ರಕ್ತದಲ್ಲಿ. ನೀನು ಪರಿಶುದ್ಧನು, ನೀನು ಮಹೋನ್ನತನು, ನಿಮ್ಮ ರಕ್ತದಲ್ಲಿ. ಹೋಸನಾ ಹೋಸನಾ ಹೋಸನಾ, ಜಯ ಜಯ ಹೋಸನಾ ಹೋಸನಾ, ಜಯ ಜಯ. ಹಾಡುವಾಗ ನಂಬಿಕೆಯಿಂದ ಹಾಡಿ. ಫಾಸ್ಟಿಂಗ್ ಪ್ರೇಯರಲ್ಲಿ ಮಾತಾಡ್ತದೆ, ಯೆರೆಮೀಯ 18ನೇ ಅಧ್ಯಾಯದಲ್ಲಿ ಒಂದು ಕುಂಬಾರನೊಂದು ಪಾತ್ರೆಯನ್ನು ಮಾಡುವಾಗ ಮುರಿದೋಗ್ಬಿಡ್ತು. ಈಗ ಮಣ್ಣು ಎಲ್ಲಿದೆ? ಒಂದು ಕೈಯಲ್ಲಿ ಇದೆ. ಹಲ್ಲೆಲೂಯಾ, ಬಿಸಾಕಲಿಲ್ಲ. 4ನೇ ವಾಕ್ಯ ಹೇಳಿದ್ರೆ ಒಂದು ಅಂದ ಚಂದವಾಗಿ ಮಾಡಿದ್ದಾರೆ ಅದನ್ನು. ನಾನು ನೀವು ದೇವರ ಕೈಯಲ್ಲಿದ್ದೀವಿ, ಮುರಿಯಲ್ಪಟ್ಟಿದ್ದೀವ, ಸೋಲನ್ನು ಅನುಭವಿಸಿದ, 50 ವರ್ಷ 60 ವರ್ಷ ಸೋಲಾಗಿದ್ದ,
ಮತ್ತೆ ರೂಪಿಸಲಿಕ್ಕೆ ದೇವರಿಂದ ಸಾಧ್ಯ. ನೀವು ಎಷ್ಟು ಆಳಕ್ಕೆ ಹೋಗಿದ್ರೆ ಕೂಡ, ಎಷ್ಟು ಮುರಿಯಲ್ಪಟ್ಟರೆ ಕೂಡ, ನೀವು ಕುಂಬಾರನ ಕೈಗಳಲ್ಲಿ ಇರುವ ಗಂಟಲ್ಲೂ ಮತ್ತೆ ರೂಪಿಸ್ತಾರೆ. ಮತ್ತೆ ಸಾಧಾರಣವಾಗಿ ರೂಪಿಸಲ್ಲ, ಇನ್ನೂ ದಿ ಬೆಸ್ಟಾಗಿ ರೂಪಿಸೋರಾಗಿದ್ದಾರೆ. ಅದರಿಂದ ನಾವು ಹಾಡೋ ಸಮಯದಲ್ಲಿ ನೀವು ಯಾವ ಪರಿಸ್ಥಿತಿಯಲ್ಲಿ ಬಂದರೆ ಕೂಡ ಹೇಳಿ, ನಾವು ಇನ್ನೂ ಅವ್ರ ಕೈಯಲ್ಲಿ ಇದ್ದೀವಿ. ಆಮೇನ್. ನೋಡಿ, ಅದನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ ನೆನ್ನೆ. ಕೆಲವು ಸಮಯದಲ್ಲಿ ಆ ಮಡಿಕೆನ ಮಾಡುವ ಸಮಯದಲ್ಲಿ ಕೆಲವು ಮಣ್ಣು ರಫ್ ಆಗಿರ್ತದಂತೆ. ಈಗ ಆ ಮಣ್ಣ ಇಟ್ಟು ಮಾಡಲ್ಲ, ಅವರೊಂದು ಚಕ್ಕಿ ಇರ್ತದೆ, ಅಲ್ಲಿ ಹಾಕಿ ಮತ್ತೆ ಬೀಸ್ತಾರೆ. ಬೀಸುವಾಗ ನೋವಾಗ್ತಾ ಗೊತ್ತಾ ನಿಮಗೆ? ಅದು ಈಸಿ ಅಲ್ಲ. ಆ ಬೀಸಿದ ಮೇಲೆ ಮತ್ತೆ ತೆಗೆದು ಏನು ಮಾಡ್ತಾರೆ, ದಿ ಬೆಸ್ಟ್ ಪಾತ್ರೆ ಮಾಡ್ತಾರೆ. ಯಾರ ಜೀವಿತದಲ್ಲಿ ಬೀಸ್ತಾ ಇದ್ದೀರಾ, ದೇವರು ಬೀಸ್ತಾ ಇದ್ದಾರಾ, ಸ್ವಲ್ಪ ನೋವಾಗ್ತಾ ಇದ್ದ, ಚೆನ್ನಾಗಿ ತಿಳ್ಕೊಳ್ಳಿ, ಒಂದು ಒಳ್ಳೆ ಪಾತ್ರೆ ಮಾಡಲಿಕ್ಕೆ ದೇವರು ನಿಮ್ಮ ಮೇಲೆ ಪ್ಲ್ಯಾನ್ ಮಾಡಿದ್ದಾರೆ. ಯಾಕಂದರೆ ನಮ್ಮ ದೇವರು ಅದನ್ನು ಬಿಸಾಕುವ ದೇವರಲ್ಲ, ಅದನ್ನು ಮತ್ತೆ ರೂಪಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯ. ಸೇರಿ ನಂಬಿಕೆಯಿಂದ ಹಾಡನ್ನು. ನಮ್ಮ ದೇವರು ನಮ್ಮನ್ನು ತಳ್ಳುವ ದೇವರಲ್ಲ. ನಾನು ಹೇಳಿದ ಹಾಗೆ ಪಾಪಿನ ಪ್ರೀತಿಸ್ತಾರೆ. ಅವನಲ್ಲಿರುವ ಆ ಕ್ಯಾನ್ಸರ್ ಆಗಿರುವ ಪಾಪ ಇಷ್ಟಪಡೋದಿಲ್ಲ, ಅದನ್ನು ತೆಗೆದು ಹಾಕ್ಬಿಟ್ರು ಅವರು. ಆಮೇಲೆ ನಂಬಿಕೆಯಿಂದ ಹಾಡನ್ನು ನಾವು ಸೇರಿ ಹಾಡನ್ನು. ಪೂರ್ವಾಸ್ಥಿತಿಯೋ ಎಲ್ಲವೂ ನೂತನ ಮಾಡಿ ಮುಗಿಸಿದ ಉನ್ನತ ಉನ್ನತನೇ ಓ ಯೆಸ್ಸಯ್ಯ. ನಿನ್ನ ಹೆಜ್ಜೆ ಜಾಡಲ್ಲಿ ಹೆಜ್ಜೆ ನಡೆದ ನನ್ನ ಕಾಲುಗಳು ಜಾರಲಿಲ್ಲ. ಪರಕ್ರಮಿಯು ನಿನ್ನ ಮಹನತನು, ನಿನ್ನ ರಾಜಾಧಿರಾಜನು, ನಿನ್ನ ಮಹನತನು. ಹೊಸನಾ ಹೊಸನಾ ಹೊಸನಾ, ಜಯ ಜಯ ಹೊಸ. ಸಂತೋಷವಾಗಿ ಜಯ ಜಯ. ಈ ಹೃದಯದಲ್ಲಿ ಯೆಸ್ಸಯ್ಯ, ಈ ಜೀವನವೇ ನೂತನವಾಯಿತು. ಈ ಹೃದಯದಲ್ಲಿ ಈ ಜೀವನವೇ. ಹೊಸನಾ ಹೊಸನಾ, ಜಯ ಜಯ ಹೊಸನಾ ಹೊಸನಾ ಹೊಸನಾ, ಜಯ ಜಯ ಹೊಸನಾ ಹೊಸನಾ. ಜಯ ಅಂತ ಹೇಳಿ ಯೇಸುವಿನ ನಾಮದಲ್ಲಿ ನಮಗೆ ಜಯ ಜಯ ಕೊಡುವ ದೇವರು ನಮ್ಮ ಜೊತೆ ಇದ್ದಾರೆ. ಜಯ ಜಯ ಹೊಸನಾ ಹೊಸನಾ ಹೊಸನಾ, ಜಯ ಜಯ ಹೊಸನಾ. ಜಯ ಜಯ ಹೊಸನಾ. ಜಯ ಜಯ ಹೊಸನಾ ಹೊಸನಾ ಹೊಸನಾ. ಆಮೆನ್ ಆಮೆನ್. ಯೇಸುವಿನ ನಾಮದಲ್ಲಿ ದೇವರಪ್ಪ, ಚಿಕ್ಕ ಮಿಡ್ತೆ, ದೊಡ್ಡ ಮಿಡ್ತೆ, ಚೂರಿ ಮಿಡ್ತೆ, ಏನೆಲ್ಲ ನಷ್ಟ ಮಾಡಿದೋ 2ರಷ್ಟು ಕಟ್ಟಿಕೊಡ್ತೇನೆ ಅಂತ ಹೇಳಿದ್ಯಾ. 2ನೇ ಆರಾಧನೆಯಲ್ಲಿ ಯಾರಾದರೆ ಆ ಪರಿಸ್ಥಿತಿಯಲ್ಲಿ ದೇವರೇ ನಷ್ಟವಾಗಿ ಬಂದಿದ್ದವರಿಗೆ ನಿನ್ನ ವಾಕ್ಯ ಪ್ರಕಾರ ದೇವರಪ್ಪ, ನಿನ್ನ 2ರಷ್ಟು ದೇವರಪ್ಪ ನಿನ್ನ ಕೊಡುವಂತೆ ನಾನು ಅನುಗ್ರಹಿಸಿ ಪ್ರಾರ್ಥಿಸುತ್ತೇನೆಪ್ಪ. ಐ ಬ್ಲೆಸ್ ಲಾರ್ಡ್, ಐ ಬ್ಲೆಸ್ ಲಾರ್ಡ್. ನೀನು ಹಾಗೆ ಮಾಡೋ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ ದೇವರಪ್ಪ. ಯೋಬ್ ಜೀವಿತದಲ್ಲಿ ಅವನೆಲ್ಲ ಕಳ್ಕೊಬಿಟ್ಟ, ಅದು ನಂಬಿಕೆ ಕಳ್ಕೊಂಡಿಲ್ಲ. ಆಮೆನ್. ಯೋಬ್ 1:19 ಓದಿ ಯಾರಾದರೂ ಒಬ್ಬರು. ಯೋಬು 1:19. ಹಾಂ ಹಾಂ. ಆಗ ಯೋಬನು
ಎಲ್ಲ ಹೇಳಿ, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯಾವ ಪರಿಸ್ಥಿತಿಯಲ್ಲಿ ಹೋಗಿದ್ರೆ ಕೂಡ ಒಂದೇ ಒಂದು ಹೇಳಿ, ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ. ದೇವರೇ ಒಂದು ಮಾತ್ರ ಗೊತ್ತು, ರೋಮಾಪುರದಲ್ಲಿ ಬರೆದಿರೋ ಪತ್ರಿಕೆ 8:28 ಹೇಳಿದ್ರೆ, ದೇವ್ರ ಮಕ್ಕಳು ಎಲ್ಲ ಒಳ್ಳೇದಿಗೆ ಅಂತ ನಾನು ನಂಬ್ತೀನಿ ದೇವರ ಅಂತ. ನೀವು ಹಾಗೆ ನಂಬಿ ನೋಡಿ, ಅದು ಹೇಗಿದ್ರು ಕೂಡ ಅದನ್ನು ಅಂತ್ಯ ದೇವರು ಒಳ್ಳೆದಿಗೆ ಮಾಡೋರಾಗಿರ್ತಾರೆ. ದೇವರ ವಾಕ್ಯ ಹೇಳ್ತಿದೆ, ಯೋಗನ ದೇವರು 2ರಷ್ಟು ಅನುಗ್ರಹಿಸಿದಂತೆ. ಯಾರಾದರೂ ಬಂದಿಲ್ಲ, ನಿಮ್ಮನ್ನು ದೇವರು 2ರಷ್ಟು ಅನುಗ್ರಹಿಸೋರಾಗಿ ಒಂದೇ ಒಂದು ಮಾಡೋಣ. ಈ ಆರಾಧನೆಯಲ್ಲಿ ಕುಬಾರನ ಕೈಯಲ್ಲಿ ಒಪ್ಪಿಸಿಕೊಡೋಣ. ಆಮೆನ್. ಮತ್ತೆ ಆ ರೂಪಿಸುವರಾಗಿರೋದು, ಮತ್ತೆ ಒಂದು ಅಂದದ ಚಂದದ ಪಾತ್ರೆಯಾಗಿ ನಮ್ಮನ್ನು ರೂಪಿಸುವರಾಗಿರೋದು. ನೋಡಿ, ಕೆಲವು ಸಮಯದಲ್ಲಿ ದೇವರು ನಡೆಸೋ ಮಾರ್ಗಗಳು ನನಗೂ ನಿಮಗೆ ಅರ್ಥ ಆಗೋದಿಲ್ಲ. ಆಮೆನ್. ಅದರ ಅಂತ್ಯ ಒಳ್ಳೆಯದೇ ಇರ್ತದೆ. ಎಲ್ಲಿಯೋ ಒಂದು ದೊಡ್ಡ ಪ್ರವಾದಿ, ನಮಗೆಲ್ಲರಿಗೂ ಗೊತ್ತು, ಎಲ್ಲಿಯನ್ನ ಹೋಗಿ ಒಂದು ಕೆರೀತು ಬಾವಿಯ ಥರ ಇರುವಂತ ಹೇಳ್ತಾರೆ. ಏನು ದೇವರೇ, ಎಷ್ಟು ದೊಡ್ಡ ಪ್ರವಾದಿ, ಎಲ್ಲೋ ಹೋಗಿ ಕೆರೀತು ಬಾವಿಯ ಥರ ಇರಿ ಅಂತ ಹೇಳ್ತಾರೆ. ಹಂಗೆ ಹೇಳಲಿಲ್ಲ, ಅವ್ರು ಹಾಗೆಯೇ ಹೋದರು. ಅವರು ಅಲ್ಲಿದ್ದರು, ದೇವರು ಸ್ವಲ್ಪ ಪೋಷಿಸಿದರು. ಈಗ ನೆಕ್ಸ್ಟು ವಿಧವೆ ಮನೆಗೆ ಹೋಗಿ ಹೇಳ್ತಾರೆ. ದೊಡ್ಡ ಪ್ರವಾದಿ ರೆವರೆಂಟ್ ಅಂತ ಅಲ್ಲ ಹಾಕಿದ್ದಾರೆ, ವಿಧವೆ ಮನೆಗೆ ಹೋಗಿ ಅಂತ ಹೇಳ್ತೀರಲ್ಲ, ಹೇಳಲಿಲ್ಲ, ಹೋದರು ಅವರು. ನೋಡಿ, ವಿಧವೆ ಅವರೇ ಸ್ವಲ್ಪ ತಿಂದು ಸಾಯಬೇಕು ಆ ಪರಿಸ್ಥಿತಿಯಲ್ಲಿರುವಾಗ ಆ ವಿಧವೆ ಹತ್ರ ರೊಟ್ಟಿ ಕೇಳಿ ಈಸ್ಕೊಳ್ತಿದ್ದಾರೆ, ಆ ವಿಧವೆ ಹತ್ರ ನೀರು ಕೇಳಿ ಈಸ್ಕೊಳ್ತಿದ್ದಾರೆ. ಆ ವಿಧವೆ ಮನೆಯಲ್ಲಿ ಇದ್ದಾರೆ. ಡೊಮಿನಿಕ್ ಪಾಸ್ಟ್ ಒಂದು ವಿಧವೆ ಮನೇಲಿ ಹೋಗಿದ್ರೆ ಅಷ್ಟೇ ಬಿಡ್ತಾರ ಲೋಕ. ಎಲ್ಲಿಯಾಗಿ ನೋಡಿ ಎಂಥ ಪರಿಸ್ಥಿತಿ. ಅವ್ರು ಹೇಳಿದ್ದಾರೆ, ಮ್ಯಾನ್, ಅವ್ರು ಹೇಳಿದ್ದಾರೆ ನೋಡಿ. ಅದು ಅವರಿಗೆ ಎಲ್ಲಿಯಾಗೆ ಚಕ್ಕಿಯಲ್ಲಿ ಹಾಕಿ ಬೀಸಿದ ಹಾಗೆ ಸುಮ್ಮಿದ್ರು. ನೆಕ್ಸ್ಟ್ ನೋಡಿ, ದೇವರು ಅವನ ಆಚೆ ತರ್ತಾರೆ. ಆಹಾಬ್ ಹತ್ರ ಹೋಗಿ ನಿಲ್ತಾರೆ, ಆಹಾಬನ ಚಾಲೆಂಜ್ ಮಾಡ್ತಾರೆ. ನೋಡು, ದೊಡ್ಡ ಮಳೆ ಬರ್ತದೆ ಚಾಲೆಂಜ್ ಮಾಡ್ತಾರೆ. ಆಮೆನ್. ಹಾಗೆ ಕೆಲವು ಸಮಯದಲ್ಲಿ ನೀವು ಬೀಸಲ್ಪಡ್ತಾ ಇದ್ದೀರಾ, ಕೆಲವು ಸಮಯದಲ್ಲಿ ಏನಂದ್ರೆ ಇಲ್ಲಿ ಕರ್ಕೊಂಡು ಬಿಟ್ಬಿಟ್ಟಿದ್ದೀರಾ, ಈ ಪರಿಸ್ಥಿತಿಗೆ ಬಿಟ್ಟಿದ್ದೀರಾ. ಒಂದು ಉನ್ನತ ಸ್ಥಾನ ನಿಮಗಿದೆ. ಗಾಡ್ ಈಸ್ ಗೋಯಿಂಗ್ ಟು ಲಿಫ್ಟ್ ಯು ಅಪ್. ಆಮೆನ್. ನೀವು ನಂಬಿದರೆ ದೇವರು ಇದನ್ನು ಮಾಡಿ ತೋರಿಸೋರಾಗಿರ್ತಾರೆ. ಈ ವರ್ಷ ದೇವರು ಮಾಡುವರಾಗಿರ್ತಾರೆ. ಯಾಕೆಂದರೆ ಪ್ರೀತಿ ಅದು ಯಾವತ್ತು ಕೆಟ್ಟದನ್ನು ಎದುರು ನೋಡಲ್ಲ. ತಮಿಳಲ್ಲಿ ಬೆಳಗ್ಗೆ ಪ್ರಸಂಗ ಮಾಡ್ತದೆ, ಅನ್ಬು ತೀಂಗು ನೆಣಿಕಾದೆ, ಪ್ರೀತಿ ಕೆಟ್ಟದು ನೆನೆಸುವುದಿಲ್ಲ. ಹಾಗೆ ನಮಗೆ ಯಾವತ್ತೂ ದೇವರು ಕೆಟ್ಟದನ್ನು ಬಯಸೋದಿಲ್ಲ. ಯಾಕೆಂದರೆ ದೇವರ ಪ್ರೀತಿ ಸ್ವರೂಪನಾಗಿದ್ದಾರೆ. ಕೆಲವು ಸಮಯದಲ್ಲಿ ನಾವೇನು ಮಾಡ್ತೀವಿ, ಕಾರ್ಗತ್ತಲ್ಲೇ ಕಣಿವೆಯಲ್ಲಿ ನಾನು ನಡೆಯುವಾಗ ನಾವೇ ಹೋಗ್ಬಿಡ್ತೀವಿ. ಆದರೂ ದೇವರು ಒಳ್ಳೆಯವರಾಗಿರ್ತಾರೆ, ಆದರೂ ದೇವರು ನಮ್ಮನ್ನು ರಕ್ಷಿಸೋರಾಗಿದ್ದಾರೆ. ಆಮೇಲೆ ಆ ಕುಂಬಾರನ ಕೈಗಳಲ್ಲಿ ಒಪ್ಪಿಸಿಕೊಡನ್ನು ಸೇರಿ ಹಾಡೋ ಸಮಯದಲ್ಲೇ ನೀವು ಯಾವ ಪರಿಸ್ಥಿತಿ ಬಂದಿದ್ದರೂ ಕೂಡ ಒಪ್ಪಿಸಿಕೊಡಿ ದೇವರಿಗೆ ಅಷ್ಟೇ. ದೇವರಪ್ಪ ರೂಪಿಸು, ದೇವರಪ್ಪ ಮತ್ತೆ ಅಂದದ ಚಂದದ ಪಾತ್ರೆಯಾಗಿ ರೂಪಿಸು ಅಂತ ಸಮರ್ಪಿಸಿ ನಾನು ಸೇರಿ ಹಾಡೋಣ. ನಾನು ನಂಬುತ್ತೇನೆ, ಅವರ ಕರಗಳು ನಮ್ಮ ಮಧ್ಯದಲ್ಲಿ ಇದೆ. ದೇವರ ಕರಗಳು ನಮ್ಮ ಮಧ್ಯದಲ್ಲಿ ಇದೆ. ದೇವರ ಕರಗಳ ಮಧ್ಯದಲ್ಲಿ ಇದೆ. ಆಮೆನ್. ಅವರು ರೂಪಿಸುವರಾಗಿದ್ದಾರೆ. ಆಮೆನ್. ಆಮೆನ್. ಕುಂಬಾರನ ಕೈಯಲ್ಲಿನ ಚೇಡಿ ಮಣ್ಣೂರ ನನ್ನನ್ನು ರೂಪಿಸಿದ ನನ್ನ యేసయ్య ಒಳ್ಳೆ ಕುಂಬಾರ. ನಿಮ್ಮ ಕುಟುಂಬವನ್ನು ದೇವರ ಕರದಲ್ಲಿ ಸಮರ್ಪಿಸಿ, ನಿಮ್ಮ ಯಜಮಾನರು, ನನ್ನ ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮ, ಅಪ್ಪ, ಅಮ್ಮ, ಕುಂಬಾರನೇ ಕುಂಬಾರನೇ ನನ್ನ ಸೃಷ್ಟಿಕರ್ತನೇ, ಕುಂಬಾರನೇ ಕುಂಬಾರನೇ ನನ್ನ ಅಂದವಾಗಿ ರೂಪಿಸಿದ, ನನ್ನ ಚಂದವಾಗಿ ರೂಪಿಸಿದ, ನನ್ನ ಅಂದವಾಗಿ ರೂಪಿಸಿದ, ನನ್ನ ಚಂದವಾಗಿ ರೂಪಿಸಿದ ಈ ಮಣ್ಣಿನ ದೇಹದಲ್ಲಿ ಪವಿತ್ರಾತ್ಮ ಬೆಳಕು ದಯಿಸಿದೆ. ಈ ಮಣ್ಣಿನ ದೇಹದಲ್ಲಿ ಪವಿತ್ರಾತ್ಮ. ಕುಂಬಾರನೇ ಕುಂಬಾರನೇ ನನ್ನ ಸೃಷ್ಟಿಕರ್ತ. ಸಂತೋಷವಾಗಿ ಕುಂಬಾರನೇ ನನ್ನ ಸೃಷ್ಟಿಕರ್ತನೇ. ಒಂದು ಮಡಿಕೆ ಒಂದು ಕುಮಾರನ್ ಮಾಡ್ತಾನೆ ಅಂದರೆ ಸುಮ್ಗೆ ಮಾಡಲ್ಲ. ಮೊನ್ನೆ ನಮ್ಮ ಮನೇಲಿ ಒಂದು ಪಾಟ್ ಇತ್ತು, ತೆಗೆದಿಟ್ಟಿದ್ದಾರೆ, ನೀರು ತುಂಬಿದ್ದಾರೆ. ನಾನು ಡ್ಯಾನಿ ಮಾತಾಡ್ತದ್ದು,
ಹೆಂಗಿದೆ ನೋಡಿ ಟೆಕ್ನಾಲಜಿ. ಆ ಕಾಲದ ಹೆಂಗೆ ಕಂಡುಹಿಡಿದಿದ್ದಾರೆ, ಮಡಿಕೆಯಲ್ಲಿ ನೀರು ಹಾಕಿಟ್ಟರೆ ಸಂಜೆ ಅಷ್ಟರಲ್ಲಿ ಐಸ್ ವಾಟರ್ ಥರ ಇದೆ. ಅಪ್ಪ ಅದು ಸಂಜೆ ಬಂದು ಕುಡಿದ್ರೆ ಒಂದು ತೃಪ್ತಿ. ಒಂದು ಕುಂಬಾರ ಒಂದು ಒಂದು ಮಡಿಕೆಯನ್ನು ಮಾಡುವಾಗ ಅವನ ಉದ್ದೇಶ ಏನು ಗೊತ್ತಾ? ಸುಮ್ಮನೆ ಇಡೋಕ್ಕಾಗಿಲ್ಲ, ಅದೇ ತುಂಬಿಸೋದಕ್ಕಾಗಿ ಏನೋ ಒಂದು ತುಂಬಿಸುವರಾಗಿದ್ದಾರೆ. ನನ್ನನ್ನು ನಿಮ್ಮನ್ನು ದೇವರು ಸೃಷ್ಟಿ ಮಾಡಿದ ಅಂದರೆ ಯಾವುದೋ ತುಂಬಿಸ್ಲಿಕ್ಕಿದ್ದಾರೆ. ಈ ದಿನಗಳಲ್ಲಿ ಅದನ್ನು ದೇವರು ತುಂಬಿಸಲಿಕ್ಕೆ ನಾವು ಒಪ್ಪಿಸಿಕೊಡೋಣ. ನಾ ಕೆಲವರಿಗೆ ಪ್ರಯೋಜನವಾಗುವಂತೆ, ಕೆಲವರು ದಾಹ ತಣಿಸುವಂತೆ, ಕೆಲವರಿಗೆ ಆಶೀರ್ವಾದವಾಗಿರುವಂತೆ ನಾವು ಆ ಕುಮಾರನ ಕೈಯಲ್ಲಿ, ಆ ಯೇಸುವಿನ ಕರಗಳಲ್ಲಿ ನಾವು ಒಪ್ಪಿಸಿಕೊಟ್ಟು ನಾವು ಮಾಡೋಣ. ನೋಡಿ, ಇವತ್ತು ಟೆಕ್ನಾಲಜಿ ಎಲ್ಲ ಏನಾಗಿದೆ ಅಂದರೆ ಅಚ್ಚು ಮಾಡಿಬಿಟ್ಟಿದ್ದಾರೆ. ಈಗ ಅಚ್ಚಲ್ಲೇ ಮಾಡೋದೆಲ್ಲ ನಮ್ಮ ಹಾಗಲ್ಲ, ನಮ್ಮ ದೇವರ ಕೈಗಳಲ್ಲಿ ಮಾಡಿದ್ರು. ಈ ಚಕ್ರದಲ್ಲಿ ಮಡಿಕೆ ಮಾಡಿದ ಕುಂಬಾರನ ಅವ್ರು ನೋಡಿ, ಅವ್ರು ಬೆರಳಲ್ಲಿ ಮಾಡ್ತಾರೆ. ಈ ವೀಲ್ ಫಾಸ್ಟಾಗಿ ಹೋಗ್ತಾ ಇರ್ತದೆ, ಅದು ಒಳಗಡೆ ಒಂದು ಮಣ್ಣು ಬರ್ತದೆ. ಹಾಗೆ ಆ ಮಣ್ಣು ಬರುವಾಗ ಅವ್ರಿಗೆ ಹೇಗೆ ಇಷ್ಟ ಮಾಡ್ತದೆ ಹಾಗೆ ಅವ್ರು ರೂಪಿಸ್ತದೆ. ನಾನು ನೀವು ಆ ಕರಗಳಲ್ಲಿದ್ದೀವಿ. ಈ ಜಗತ್ತೊಂದು ವೀಲ್ ಥರದಲ್ಲಿ ಸುತ್ತುವಾಗ ಆ ಕರದಲ್ಲಿದ್ದೀವಿ. ನಾವು ನಮ್ಮನ್ನು ದಿ ಬೆಸ್ಟಾಗಿ ನಮ್ಮನ್ನು ಮಾಡುವರಾಗಿದ್ದಾರೆ. ಇವತ್ತು ಹೇಗಿದ್ರೂ ಪರವಾಗಿಲ್ಲ, ಒಂದವರ ಕರಗಳಲ್ಲಿ ಇದ್ದೀವಿ ನಾವು. ಸರಿ, ವಿಶ್ವಾಸದಿಂದ ಹಾಡನ್ನು, ಕೆಲಸವನ್ನು, ಕುಟುಂಬನೋ, ಆರೋಗ್ಯ ಏನಿದ್ರೆ ಕೂಡ ಪರವಾಗಿಲ್ಲ. ಮತ್ತೆ ಈ ಕುಂಬಾರನು ಮಾಡಿದ್ದು ನಾನು ನಿಮಗೆ ಮಾಡೋಕ್ಕಾಗಲ್ವಾ ಅಂತ ಕ್ವಶನ್ ಹಾಕಿದ್ದಾರೆ ದೇವರು. ಈಗ ನಾನು ನೀವೇ ಹೇಳಬೇಕು, ದೇವರೇ ನಿಮ್ಮಿಂದ ಸಾಧ್ಯ, ದೇವರೇ ಇಲ್ಲ ಹೇಳಿ, ನಿಮ್ಮಿಂದ ಸಾಧ್ಯ. ಬಿಸ್ನೆಸ್ ನಷ್ಟ ಆಗಿದೆ, 1000 ಪಟ್ಟು ಹೆಚ್ಚಿಸಲಿಕ್ಕೆ ದೇವರಿಂದ ಸಾಧ್ಯ. ಇನ್ನು ಆರೋಗ್ಯ ಸ್ವಲ್ಪ ಆಚಿದ, ದೇವರು ಪರಿಪೂರ್ಣ ಆರೋಗ್ಯ ಕೊಡಲಿಕ್ಕೆ ದೇವರ ಸಾಧ್ಯ. ವಾಟ್ ಎವರ್ ಏನಾಗ್ದಿರೂ ಪರವಾಗಿಲ್ಲ. ಒಂದೇ ಒಂದು ಹೇಳ್ತೀನಿ ನೋಡಿ, ಸಭೆಗೆ ಕೈಯಲ್ಲಿ ಮಾತ್ರ ಇದ್ರೆ ಸಾಕು. ಕುಂಬಾರನೇ ನನ್ನ ಸೃಷ್ಟಿಕರ್ ಯೇಸುವನ ನೋಡಿ, ಕುಂಬಾರನೇ ಕುಂಬಾರನ ಕೈಯಲ್ಲಿನ ಚೇಡಿ ರೂಪಿಸಿರುವೆ. ಕುಂಬಾರನ ಕೈಯಲ್ಲಿನ ನನ್ನನ್ನು ನಿನ್ನ ಸನ್ನಿಧಿ ಸೇವೆಗಾಗಿ ಕರೆದಿರುವೆ, ನಿನ್ನ ವಾಕ್ಯ ಇಟ್ಟಿರುವೆ. ನಿನ್ನ ಸನ್ನಿಧಿ ಸೇವೆಗಾಗಿ ಕರೆದೆ, ನಿನ್ನ ವಾಕ್ಯವ ಯಾಜಕರಾಗಿ ಪ್ರತಿಷ್ಠಿಸಿ, ಹರಸನಾಗಿ ಅಭಿಷೇಕಿಸಿ. ಯಾಜಕರಾಗಿ ಪ್ರತಿಷ್ಠಿಸಿ, ಓಹೋ ಕುಂಬಾರನೇ ನನ್ನ ಸೃಷ್ಟಿಕರ್ತನೇ. ಕುಂಬಾರನೇ ನನ್ನ ಸೃಷ್ಟಿಕರ್ತನೇ. ಕುಂಬಾರನ ಕೈಯಲ್ಲಿನ ಚೇಡಿ ಮಣ್ಣುನ ನಿರೂಪಿಸಿದ ನನ್ನೆಸಯ್ಯ. ಕುಂಬಾರನ ಕೈಯಲ್ಲಿನ ಚೇಡಿ ಮಣ್ಣುನ ನನ್ನನ್ನು ರೂಪಿಸಿದ. ಗುಣವಾದ ನಿನ್ನ ರಕ್ತದಿಂದ, ನಿನ್ನ ಬಾಸುಂಡೆಗಳಿಂದ, ಗುಣವಾದ ನಿನ್ನ ರಕ್ತದಿಂದ ಶಾಪದ ಮುಳ್ಕಿರೀಟ ಧರಿಸಿ, ಶಾಪದ ಮುಳ್ಕಿರೀಟ ಧರಿಸಿ, ಗೌರವಾದ ಓ ಕುಂಬಾರನೇ ನನ್ನ ಸೃಷ್ಟಿ. ಯಾರಾದರೆ ಬಂದಿರೋ ನಮ್ಮ ಸೃಷ್ಟಿಕರ್ತನು. ಕುಂಬಾರನ ಕೈಯಲ್ಲಿನ ಚೇಡಿ ಮಣ್ಣುನ ರೂಪಿಸಿದ ಎಸೆಯ. ಕುಂಬಾರನ ಕೈಯಲ್ಲಿನ ಚೇಡಿ ಮಣ್ಣುನ ನನ್ನನ್ನು ರೂಪಿಸಿದ
ಏಸಯ್ಯ ಕುಂಬಾರನೇ 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 ನನ್ನ ಸೃಷ್ಟಿಕರ್ತನೇ ಕುಂಬಾರನೇ ಕುಂಬಾರನೇ ಎಲ್ಲೆಲ್ಲ ಈ ಸೆಕೆಂಡ್ ಸರ್ವಿಸಲ್ಲಿ ಬಂದಿರೋರು ಎಲ್ಲಿ ಮುರಿಯಲ್ಪಟ್ಟಿದ್ದಾರೋ ನಿನ್ನ ಕರಗಳು ರೂಪಿಸಲು ಸರಿ ಹೇಳೋಣ ಕುಂಬಾರನೇ ಕುಂಬಾರನೇ ನನ್ನ ಸೃಷ್ಟಿ ಕುಂಬಾರನೇ ನನ್ನ ಸೃಷ್ಟಿ ಕುಂಬಾರನೇ ಕುಂಬಾರನೇ ನನ್ನ ಸೃಷ್ಟಿ ನನ್ನ ಸೃಷ್ಟಿಕರ್ತನೇ ಕರ್ತನೇ ಓಹೋ ಅಚ್ಚುಲೋ ಪರಾಶಕ್ತಿಬಾ ನನ್ನ ಸೃಷ್ಟಿ ನನ್ನ ಸೃಷ್ಟಿ ಕರ್ತನೇ ಅನ್ಯ ಭಾಷೆಯಲ್ಲಿ ಬಾಬಾರ ಲೆಕ್ಕಿ ಕಾಮನೋ ರೆಪಿಲ ರೆಖಾಮನರ ಶೇಖಿ ಬಾಲ ರೆಮನೋರು ಕಾಲರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನಿನ್ನ ಸಾರೂಪ್ಯದಲ್ಲಿ ನಮ್ಮ ಸೃಷ್ಟಿಸಿದಾತಂದೆ, ನಿನ್ನ ಸಾರೂಪ್ಯದಲ್ಲಿ ನಿನ್ನ ಕೈಗಳು ಕೊಂಡು ನಮ್ಮನ್ನು ಸೃಷ್ಟಿಸಿದಾತಂದೆ. ಆದ ಪಾಪದ ನಿಮಿತ್ತವಾಗಿ ಒಂದು ವೇಳೆ ನಾವು ಮುರಿಯಲ್ಪಟ್ಟಿದ್ರು ಕೂಡ ಮತ್ತೆ ಯೇಸುವಿನ ರಕ್ತ, ಯೇಸು ನಮ್ಮನ್ನು ಮತ್ತೆ ದೇವರಪ್ಪ ನೂತನ ಸೃಷ್ಟಿಗಳಾಗಿ ದೇವರಪ್ಪ ನಿನ್ನ ಕರಗಳು ನಮ್ಮನ್ನು ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೀವಿ, ಕೃತಜ್ಞತೆ ಮಾಡ್ತೀವಿ ದೇವರಪ್ಪ. ಥ್ಯಾಂಕ್ ಯು ಲಾರ್ಡ್. ಯಾವ ವಾಕ್ಯ ಓದಿ ಲೇವಿಯರ ಪುಸ್ತಕದಲ್ಲಿ 20ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ. ಈ ವಾಕ್ಯ ಯಾವಾಗಲೂ ನಿಮಗೆ ನೆನಪಿರಲಿ. ಯಾಜಕ ಕಾಂಡ ಇಲ್ವಾ? ಯಾಜಕ ಕಾಂಡ, ಲೇವಿಯರ ಪುಸ್ತಕ ಅಂದರೆ ಯಾಜಕ ಕಾಂಡ. ಹಾಂ, 20ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ. ಹಾಂ, ನಾನು ಪರಿಶುದ್ಧನಾಗಿದ್ದೇನೆ. ಹಾಂ, ನಿಮ್ಮನ್ನು ಇತರರ ಜನಾಂಗಗಳಿಂದ ಪ್ರತ್ಯೇಕಿಸಿದ್ದೇನೆ, ಆದುದರಿಂದ ನೀವು ನನಗೆ ಮೀಸಲಾಗಿರಿಸಬೇಕು. ದೇವರು ಇವತ್ತು ಈ ಸತ್ಯ ನಿಮಗೆ ಗೊತ್ತಿರಬೇಕು. ಯಾವಾಗಲೂ ಇವತ್ತು ಲೋಕದಿಂದ ನಮ್ಮನ್ನು ದೇವರು ಪ್ರತ್ಯೇಕಿಸಿದ್ದಾರೆ, ಅಂದರೆ ಸಪ್ರೇಟ್ ಮಾಡಿದ್ದಾರೆ, ಪರಿಶುದ್ಧ ಮಾಡಿದ್ದಾರೆ. ಸ್ಯಾಮ್ಯಲ್ ಹೇಳ್ತಾರೆ, ಒಂದು ಭಾಗ ಸೌಲ್ಗಾಗಿ ಒಂದು ಭಾಗ ಸಪ್ರೇಟ್ ಆಗಿಡುವಂಥ. ಹಲ್ಲೆಲೂಯಾ. ಆಗ ನಮ್ಮನ್ನು ದೇವರು ಪ್ರತ್ಯೇಕಿಸಿದ್ದಾರೆ, ಅಂದರೆ ನಮ್ಮನ್ನು ಲೋಕದಿಂದ ಸಪ್ರೇಟ್ ಮಾಡಿದ್ದಾರೆ. ಆಮೆನ್. ಹೀಗೆ ಹೇಳ್ತೀವಿ ನೋಡಿ, ಅಪೊಸ್ತಲ 27ನೇ ಅಧ್ಯಾಯದಲ್ಲಿ ಒಂದು ಹಡಗು ಪ್ರಾಬ್ಲಮಲ್ಲಿ ಇದೆ. ಅಲ್ಲಿ 200ಗಿಂತ ಹೆಚ್ಚಾದ ಸಿಪಾಯಿಗಳಿದ್ದಾರೆ, ಖೈದಿಗಳಿದ್ದಾರೆ, ಪೌಲಿದ್ದಾರೆ, ಅನೇಕರು ಕ್ಯಾಪ್ಟನ್ ಇದ್ದಾರೆ, ಎಲ್ಲರಿದ್ದಾರೆ. ಎಲ್ಲ ಮುಗೀತು, ಇನ್ನೂ ನಾವು ಸೇರಲ್ಲ, ಇಲ್ಲೂ ಹಂಗಾಗ್ತದೆ ಹಿಂಗಾಗ್ತದೆ ಅಂತ ಭಯಪಡ್ತಾರೆ. ಪೌಲ್ ಮಾತಾಡ್ತಾರೆ 25ನೇ ವಾಕ್ಯದಲ್ಲಿ, ನನ್ನ ದೇವರು ಹೇಳಿದ್ದಾರೆ ನಮ್ಗೆ ಯಾವ ನಷ್ಟವಾಗಲ್ಲ, ನಾವಲ್ಲಿ ಹೋಗಿ ಸೇರ್ತೀವಿ ಅಂತ ನನಗೆ ದೇವರು ಹೇಳಿದ್ದಾರೆ. ನೋಡಿ, ಆ ಹಡಗಲ್ಲೇ ಇಬ್ಬರು ವ್ಯತ್ಯಾಸವಾಗಿದ್ದಾರೆ. ಎಲ್ಲರೂ ನಿರೀಕ್ಷೆ ಕಳ್ಕೊಂಡಿದ್ದಾರೆ, ಅದರಲ್ಲಿ ಒಬ್ಬರು ಮಾತ್ರ ನಿರೀಕ್ಷೆ ಇದೆ. ಅವ್ರು ಹೇಳಿದ್ದಾರೆ ನಾವು ಅಲ್ಲಿ ಹೋಗಿ ಸೇರ್ತೀವಿ ಅಂತ. ನಾವು ಸೇರ್ತೀವಿ. ಇವತ್ತು ಲೋಕದಿಂದ ನಮ್ಮನ್ನು ದೇವರು ಬೇರ್ಪಡಿಸಿದ್ದಾರೆ. ಇಡೀ ಲೋಕ ಹೇಳ್ತಿದೆ ಆಗಲ್ಲ, ನಡೆಯಲ್ಲ, ಮುಗೀತು ಅಂತ. ನಾವು ಹೇಳಬೇಕು ಆತನಿಂದ ಅಸಾಧ್ಯವಾದದ್ದು ಯಾವುದಿಲ್ಲ. ಆತನು ಹೇಳಿದ್ದಾರೆ, ನಿನ್ನ ಬಾಲವಾಗೆಲ್ಲ ತಲೆಯಾಗಿಡ್ತೇನೆ ಅಂತ, ನಿನ್ನ ಕೀಳಾಗಲ್ಲ ಮೇಲೆ ಆಗಿಡ್ತೇನೆ ಅಂತ ಹೇಳಿದ್ದಾರೆ. ಯೇಸುವಿನ ನಾಮದಲ್ಲಿ ದೇವರಪ್ಪ ನಂಬುತ್ತೇನೆ. ದೇವರಪ್ಪ, ಬಿ ಸಪ್ರೇಟಿವ್, ಯಾವಾಗಲೂ ವ್ಯತ್ಯಾಸವಾಗಿರಿ. ನೀವು ಕೆಲಸ ಸ್ಥಳದಲ್ಲಿ, ನಿಮ್ಮ ಕುಟುಂಬದಲ್ಲಿ 10 ಜನ ಹೇಗೆ ಮಾತಾಡಿದ್ರು ಕೂಡ ಇಬ್ಬರು ಯೋಶುವ ಕಾಲೇಬನ ಹಾಗೆ ಕರೆದಿರುವ ದೇವರು ನಂಬಿಗಸ್ತ. ದೇವ್ರು ಮಾಡ್ತಾರೆ, ದೇವ್ರು ನಡೆಸುತ್ತಾರೆ. ಅದನ್ನೇ ದೇವರು ಹೇಳ್ತಾರದು, ನಿಮಗೆ ಪ್ರತ್ಯೇಕಿಸಿದ್ದೀನಿ, ನೀವು ಹೇಗಿರ್ಬೇಕಂತೆ ಮೀಸಲಾರ ಹಾಗೆ. ಅವಾಗ ಏನಂತಂದರೆ ಹಾಗಿರ್ಬೇಕು ನಾವು ಎಲ್ಲರೂ ಹೇಳೋ ಹಾಗೆ. ಹೌದು, ಏನು ಮಾಡೋದು, ಸರ್ಕಾರ ಸರಿ ಇಲ್ಲ, ಅದಕ್ಕೆ ಹಾಗೆ ಆಗೋಗ್ಬಿಡ್ಬಾರ್ದು. ನಾವು ಸಪ್ರೇಟ್, ನಾವೆಲ್ಲರೂ ಸಪ್ರೇಟ್. ಶಾರದಾ ಮೇಷ ಕಾಪಿದೆ ಹೇಳಿ ಬಿಡಿಸಿ ಹೋಗಲಿ, ಈ ದೇವರಿಗೇ ನಾವು ಸತ್ಯ ದೇವರಿಗೇ ಅಡ್ಡ ಬೀಳೋ. ದೇವ್ರು ಬಿಟ್ರ ಪ್ರತಿಯೊಬ್ಬರನ್ನು ದೇವರು ಕೊಟ್ಟಿರೋದನ್ನು ಒಳ್ಳೆ ಕುಂಬಾರನ್ನೇ, ಸರಿಪಡಿಸುವ ಕುಂಬಾರನ್ನೇ ನಿಮ್ಮ ಕರಗಳನ್ನು ಉಬ್ಬಿಸಿಕೊಡುತ್ತಾನೆ ದೇವರಪ್ಪ. ಒಬ್ಬೊಬ್ಬರ ಜೀವಿತದ ಕೋರಿಕೆ ಏನಾಸೆ ಕೊಡುತ್ತಾರೆ ದೇವರೇ. ಯಾರಾಗನಿಲ್ಲ ದೇವರಪ್ಪ, ನನ್ನ ಕರಗಳನ್ನು ಕಂಡು ದೇವರಪ್ಪ ನನಗೆ ಚಿತ್ತವುಂಟು ಶುದ್ಧನಾಗುವಂತ ಕೈಯಿಟ್ಟು ಶುದ್ಧಗೊಳಿಸಿದ ಹಾಗೆ ಒಬ್ಬೊಬ್ಬರ ಮೇಲೆ ದೇವರಪ್ಪ
ಹಸ್ತ ಚಲಿಸುವುದೇವಪ್ಪ, ಒಬ್ಬೊಬ್ಬರ ಮಧ್ಯದೇವರಪ್ಪ ನೀನು ರೂಪಿಸುವುದೇವೆ. ಅಂದದ ಚಂದದ ಪಾತ್ರೆಯಾಗಿದೆ ಅವರ ದಿನಗಳಲ್ಲಿ. ಆದಿಕಾಂಡ 12 2 ಹಾಗೆ ನನ್ನನ್ನು ಆಶೀರ್ವದಿಸ್ತೀನಿ, ನೀವು ಅನೇಕರಿಗೆ ಆಶೀರ್ವಾದವಾಗಿದ್ದೀವಿ ಅಂತ ಹೇಳುವ ಹಾಗೆ ಅನೇಕರಿಗೆ ದೇವರಪ್ಪ ಈ 2ನೇ ಸರ್ವಿಸಲ್ಲಿ ಬಂದಿರೋರು ಅದು ಆಶೀರ್ವಾದ ಹೊರತೆಯಾಗಿ ನಿಧಿಯಾಗಿರಲಿ ಅಂತ ನಾನು ಗ್ರಹಿಸಿ ಪ್ರಾರ್ಥಿಸಿ ಈ ಮಾರ್ಚ್ ತಿಂಗಳಲ್ಲಿ ಕೂಡ ದೇವರೇ ನಿನ್ನ ಕಾಲ ಒಬ್ಬೊಬ್ಬರ ಮೇಲೆ ಇತ್ತು ದೇವರೇ. ಯೋಶುವ ಹೇಳಿದ ಹಾಗೆ ನೀನು ಭಯಪಡಬೇಡ, ನಿನ್ನ ಜೀವಮಾನವಲ್ಲ ಒಬ್ಬರು ಕೂಡ ನಿನ್ನ ಮುಂದೆ ನಿಲ್ಲಲಾರೆ. ನನ್ನ ಮೋಸ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುತ್ತೇನೆ, ನಿನ್ನ ಸಂಗಡ ಇರುತ್ತೇನೆ. ನೀನು ದಿಗ್ಭ್ರಮೆ ಬಿಡಬೇಡ, ನೀನು ಹೆದರಬೇಡ, ನಾನು ನಿನ್ನೊಂದಿಗೆ ಇರುತ್ತೇನೆ ಅಂತ ಹೊಸ ದೇವರು ಯೋಶುವನ ದೇವರು ನಮ್ಗೆ ಪ್ರತಿಯೊಬ್ಬರು ದೇವರು ಚಿಕ್ಕ ಮಕ್ಕಳನ್ನ ಹಿಡಿದು ಹಿರಿಯ ತನಕಲು ದೇವರೇ ನಿನ್ನ ಜೊತೆ ಇದ್ದು ಮಹಿಮೆಯಾಗಿ ಈ ವಾರ, ಈ ತಿಂಗಳು, ಈ ವರ್ಷ ನಡೆಸೋದಕ್ಕಾಗಿ ಸ್ತೋತ್ರ. ನಿಮ್ಮ ಕಾಲಗಳಲ್ಲಿ ನಮ್ಮನ್ನು ತಗ್ಗಿಸಿಕೊಡ್ತಿದ್ದೇವೆ. ಇದು ನನ್ನ ವಿಜ್ಞಾನಿಸನ್ನು ಆಚರಿಸೋಣ. ವಿಶೇಷವಾಗಿ ಈ ವರ್ಷ ಘನಪಡಿಸುವಂತ ಪ್ರಾರ್ಥಿಸಿ ಹೊಸ ಯಾರು ಬಂದಿದ್ದಾರೆ ಅದನ್ನು ಆಶೀರ್ವದಿಸಿದ ವಾಕ್ಯದಲ್ಲಿ ಮಾತಾಡಿ ಮಹಿಮೆ ಹೊಂದು ಯೇಸುವಿನ ನಾಮದಲ್ಲಿ ಬೆಳೆದ ತಂದೆ ಎಲ್ಲರಿಗಾಗಿ ದೇವರ ಸ್ತೋತ್ರ ಮಾಡುತ್ತಿದ್ದೇವೆ. ವಿಮೋಚನೆ ಕಾಂಡ 4ನೇ ಅಧ್ಯಾಯದಲ್ಲಿ 12 ವಾಕ್ಯಗಳನ್ನು ನೀನು ಹೊರಟು ಹೋಗು, ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತನಾಡಬೇಕಾದುದನ್ನು ಬೋಧಿಸುವೆನು ಎಂದು ಹೇಳಿದನು. ಅದಾದರೂ ಈ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯ ನಮಗೆ ಸೇವೆ ಮಾಡಲಿಕ್ಕೆ ಈ ವಾಕ್ಯ ನಮ್ಮ ಒಟ್ಟಿಗೆ ಮಾತಾಡಿದರೆ ನಾಮದಲ್ಲಿ ವಾಕ್ಯವನ್ನು ದೇವರಪ್ಪ 2 ಮೀನು 5 ರೊಟ್ಟಿನ ಅನುಗ್ರಹಿಸಿ 5,000 ಪೋಷಿಸಿದ ಹಾಗೆ ತೆರೆ ಮೇಲೆ 31:14 ನನ್ನ ಜನರನ್ನು ನನ್ನ ಒತ್ತಿಲ್ಲದಿಂದ ಒಳ್ಳೆಯದನ್ನು ತೃಪ್ತಿಪಡಿಸುತ್ತೇನೆ ಅಂತ ಈ ವಾಕ್ಯದಿಂದ ನಮ್ಮನ್ನು ತೃಪ್ತಿಪಡಿಸಿದೆ. ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್. ನಮಗೆಲ್ಲರೂ ಗೊತ್ತು ಮೋಸೆಯನ್ನು ದೇವರು ಒಂದು ದಿವಸ ಸಂಧಿಸರಾಗಿರ್ತಾರೆ. ಮೋಸೆಯನ್ನು ಸಂಧಿಸಿ ಅವನು ಯಾವ ಸ್ಥಳವನ್ನು ಬಿಟ್ಟು ಬಂದಿಲ್ಲ, ಯಾವ ಸ್ಥಳದಿಂದ ಬಂದಿಲ್ಲ, ಆ ಸ್ಥಳಕ್ಕೆ ಮತ್ತೆ ಹೋಗ್ಲಿಕ್ಕಾಗಿ ಈಗ ಮೋಸ ಜೊತೆ ದೇವರು ಮಾತಾಡುವಾಗ ನೋಡಿ, ದೇವರು ಮೋಸ ಜೊತೆ ಮಾತಾಡೋ ಸಮಯದಲ್ಲಿ ಮೋಸೆಗೆ ಒಂದು ಆಶ್ಚರ್ಯ ಆಗ್ತಾ ಇಲ್ಲ. ಒಂದೊಂದು ಹೇಳ್ತಂದ್ರೆ ಮೋಸೆ ಅವರು ಇದಕ್ಕೆ ನನ್ನ ಪಾತ್ರನಲ್ಲ, ನನ್ನ ಯೋಗ್ಯನಲ್ಲ ಅಂತ ತನ್ನನ್ನು ಅಲ್ಲಿ ದೇವರ ಸಮ್ಮುಖದಲ್ಲಿ ತಗ್ಗಿಸ್ಕೊಳ್ಳೋದನ್ನು ನಾವು ನೋಡ್ತೀವಿ. ಅವ್ರು ಹೇಳ್ತಾರೆ ನನಗೆ ಮಾತು ಚಾತುರ್ಯ ಅಲ್ಲ, ನನಗೆ ಅದಾಗಲ್ಲ, ಇದೆಲ್ಲ ಆಗಲ್ಲ ಅಂತ ದೇವರೊಂದಿಗೆ ಅವ್ರು ಮಾತಾಡೋದನ್ನು ನಾವು ನೋಡ್ತೀವಿ. ನಾವು ಹಾಲೆಲೂಯಾ. ಹಾಗೆ ದೇವರು ಹೇಳ್ತಾರೆ ನಾನು ನಿನಗೆ ಬಾಯಾಗಿದ್ದು ನಾನು ಮಾತಾಡೋದನ್ನೇ ನಿನ್ನ ಹೋಗುವಂತ ಅಲ್ಲಿ ದೇವರು ಕಳಿಸಿಕೊಡೋದನ್ನು ನಾವು ನೋಡ್ತೀವಿ. ಇವತ್ತು ಕೂಡ ನಾನು ಹೇಳ್ತೀನಿ ನೋಡಿ, ನಮ್ಮನ್ನು ಕರೆದಿರುವ ದೇವರು ಒಟ್ಟಿಗೆ ಇರಲಿಕ್ಕೆ ಆಸೆ ಪಡ್ತೀವಿ. ಈ ಕೆಲವು ಸಮಯದಲ್ಲಿ ಕೆಲವು ಕಾರ್ಯಗಳು ಮಾಡಲಿಕ್ಕೆ ಇಲ್ಲಾಂದರೆ ಕ್ರಿಸ್ತನ ಹೇಗೆ ಮಾತಾಡೋಕ್ಕೆ ಗೊತ್ತಿಲ್ಲದೆ ಕೂಡ ನನಗೆ ಬಾಯಾಗಿದ್ದು ದೇವರು ಮಾತಾಡಲಿಕ್ಕೆ, ಮಹತ್ವಗಳನ್ನು ಮಾಡಲಿಕ್ಕೆ ದೇವರು ಇಷ್ಟಪಡ್ತಾರೆ. ಲೂಕ 12:12 ಕೂಡ ನಾವು ಓದುವಾಗ ಲೂಕ 12:12 ವಾಕ್ಯದಲ್ಲಿ ಲೂಕ 12:12 ವಾಕ್ಯ ಓದಿ, ನೀವು ಹೇಳತಕ್ಕದನ್ನು ಪವಿತ್ರಾತ್ಮನು ಆ ಗಳಿಗೆಯಲ್ಲಿ ನಿಮಗೆ ಕಲಿಸಿಕೊಡುವನು. ಚೆನ್ನಾಗಿದೆ. ಆಗ ಒಂದೊಂದು ಸಾಲಿನ ಹೇಳ್ತೀನಿ ನೋಡಿ, ನೀವು ಪವಿತ್ರಾತ್ಮನನ್ನ ಡಿಪೆಂಡ್ ಆಗಿ ಪವಿತ್ರಾತ್ಮದಿಂದ ನಡೆಸಲ್ಪಡಲಿಕ್ಕೆ ಪ್ರತಿದಿನ ಒಪ್ಪಿಸಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಪವಿತ್ರಾತ್ಮನೇ ಈ ದಿನ ನಮ್ಮನ್ನು ನಡೆಸು, ಈ ದಿನ ದೇವರಪ್ಪ ನನಗೆ ಬಾಯಾಗಿರು. ಇವತ್ತು ಕೇಳ್ತಾ ಇದ್ದೀವಿಲ್ವ ನಾವು ವಾಕ್ಯ, ಮೋಸೆಗೆ ನನ್ನಿಂದ ಬಾಯಾಗಿರ್ತೀನಿ ಅಂತ ಹೇಳಿದಿಲ್ಲ, ನನ್ನ ಜೊತೆ ಇರು ದೇವರಪ್ಪ. ಕೆಲಸದಲ್ಲಿ ನನಗೆ ಮಾತಾಡಿಗೆ ನನಗೆ ಗೊತ್ತಾಗಲ್ಲ. ನನಗೆ ಒಂದು ವಾರ ಮುಂಚೆ ಒಂದು ಹುಡುಗ ದಾರಿಯಲ್ಲಿ ಸಿಕ್ಕಿದ, ಮುಂಬೈಲಿ ಕೆಲಸ ಮಾಡ್ತಾನೆ. ಅವನು ಕೆಲಸ ಮಾಡೋವಾಗ ಹೇಳ್ದ, ನನಗೆ ಬೇರೆ ಕಡೆ ಕೆಲಸ ನೋಡ್ಕೊಂಡು ಹೇಳಿದ್ದಾರೆ, ಏನು ನಿಮಗೆ ಹೀಗೆ ಮಾಡಿದ್ರಲ್ಲ ಅಂತ. ಹೀಗೆ ಮಾಡಿಬಿಟ್ರಲ್ಲ, ದೊಡ್ಡ ಕಂಪ್ನಿ ಅಂತ ಹೇಳಿದ್ರು. ಅವ್ರು ಹೊಸದಾಗಿ ಸೇರಿದ್ದಾರೆ, 6 ತಿಂಗಳೇನಾಗಿದೆ, ಈಗ ಬೇರೆ ಕಡೆ ಕೆಲಸಕ್ಕೆ ನೋಡಿ ಅಂತ ಹೇಳಿದ್ದಾರೆ ಅಂತ. ಆಮೇಲೆ ನನಗೆ ಅಷ್ಟು ಗೊತ್ತಾಗಲಿಲ್ಲ ಯಾಕೆ ಅಂತ. ಆಮೇಲೆ ನಮ್ಮ ಇನ್ನೊಂದು ಫ್ರೆಂಡ್ ಹತ್ರ ವಿಚಾರಿಸುವಾಗ, ಈ ವ್ಯಕ್ತಿ ಏನು ಮಾಡಿದ್ದಾನೆ ಅಂತ ಹೇಳುವಾಗ ಒಂದು ಮ್ಯಾನೇಜರ್ ಇದ್ದಾರೆ, ಅವ್ರಿಗೆ ಎದುರು ಮಾತಾಡಿದ್ರೆ ಅವರಿಗೆ ಈಗೂ ಇರ್ತಿರಲಿಲ್ಲ, ಏನಾಗ್ತೀವಿ ಸ್ವಾರ್ಥತೆ, ನಾನೇನು ಮಾತಾಡಿದಾರ. ಈಗ ಹೀಗೆ ನೋಡಿದ್ರೆ ಆಲ್ರೆಡಿ ಇಂಟ್ರಿ ತೊಗೊಳ್ತಾ ಇದ್ದಾರೆ. ತುಂಬ ಜನ ಕೆಮಿಸ್ಟ್ರಿ ಓದಿದ್ರು, MSc ಓದಿದ್ರು, ಕೆಲಸ ಒಂದು ಇವನು ಕೆಲಸ ಇಲ್ಲ ಅಂತ ಹೇಳೋಕ್ಕೆ ಅಂತ ಹೇಳುವಾಗ ಆ ಮಾತು
ಅಲ್ಲಿ ನಾನು ಯಾವ ಸಮಯದಲ್ಲಿ ಯಾವ ಮಾತನ್ನು ಮಾತಾಡದೇ ಇರೋ ಕಾರಣದಲ್ಲಿ ರಾಂಗ್ ಮಾತಾಡ್ಬಿಟ್ಟಿರೋದ್ರಿಂದ ಏನಾಗಿದೆ ಅಂತ ಹೇಳುವಾಗ ನಮಗೆ ಕೆಲಸ ಬೇಡ ಅಂತ. ಹಾಗೆ ನೋಡಿ ಮಾತು ಎಷ್ಟು ಬಹಳ ಮುಖ್ಯ. ಅನೇಕ ಹೇಳ್ತೀವಿ ನೋಡಿ, ನಮ್ಮ ಸಭೆಯಲ್ಲಿ ಕೂಡ ನಾವು ನಡೆದಿವಿ. ಕೆಲಸ ಸಮಯದಲ್ಲಿ ಕೆಲವು ಸಿಟ್ಟು ಮಾಡಿಬಿಡ್ತಾರೆ, ಕೆಲಸ ಸಮಯದಲ್ಲಿ ಒಟ್ಟಾಗಿ ಏನೋ ಹೇಳ್ಬಿಡ್ತಾರೆ, ಈ ಕೆಲಸ ಹೋಗಿ ಮುಂದೆ ಕೆಲಸ ಆಗಿರೋದ್ರಿಂದ ಹಾಗೆ ಮಾಡೋಕ್ಕಾಗಲ್ಲ. ಅಲ್ಲೆಲ್ಲ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನನ್ನ ಮಕ್ಕಳು ಅವರು ಜ್ಞಾನಹೀನರಾಗಿನ ಅಂಕೆ ಮೇಲಿರೋದು. ಅನೇಕ ಸಮಯದಲ್ಲಿ ಅನೇಕ ನಷ್ಟಗಳು ತೊಂದರೆಗಳು ಏನಂತ ಹೇಳುವಾಗ ರೈಟ್ ಟೈಮಲ್ಲಿ ಯಾವ ಸಮಯದಲ್ಲಿ ಏನು ಮಾತಾಡಬೇಕು ಗೊತ್ತಿಲ್ಲದಿರೋದ್ರಿಂದಲೇ ಹಾಗಾದರೆ ನಮಗೂ ನಿಮಗೆ ಬಾಯಿಗೆ ಬಾಯಾಗಿದ್ದು ಮಾತಾಡೋಕ್ಕೆ, ಕಲಿಸ್ಲಿಕ್ಕೆ, ನಡೆಸಲಿಕ್ಕೆ ದೇವರು ಒಳ್ಳೆಯದಾಗಿದ್ದಾರೆ. ಮಾಡ್ತಾ ನೋಡಿ ಚರ್ಚ್ಗಳು ಸಿಸ್ಟರ್ ಬರ್ತಾಯಿದ್ರು, ವರ್ಷಗಳಿಂದ ಅವ್ರ ಗಂಟೆ ಸಪ್ರೇಟ್ ಆಗಿಬಿಟ್ಟಿದ್ರು. ಅವ್ರಿಗೆ ಒಂದು ದಿವಸ ಕೋರ್ಸ್ ಚೆನ್ನಾಗಿ ಹೇಳ್ಬಿಟ್ಟೆ ನಾನು, ನಿಮ್ಮ ಕುಟುಂಬ ಫಸ್ಟು. ಎಷ್ಟಪ್ಪ ಏನು ಹೇಳ್ತಾರೆ, ಸಭೆನ ನೀನು ಫಸ್ಟು ಕುಟುಂಬ ಕಟ್ಟಲಿಲ್ಲ ಅಂದರೆ ನೀನು ಸಭೆ ಕಟ್ಟೋಕ್ಕಾಗಲ್ಲ. ನೀನು ಫಸ್ಟ್ ನಿಮ್ಮ ಕುಟುಂಬ, ನೀನು ಫಸ್ಟ್ ನಿಮ್ಮ ಗಂಡನ ಜೊತೆ ಹೋಗಿ ಸೇರಿ ಏನು ಮಾಡಬೇಡ, ಯೇಸು ನೀನು ಬೇಡ, ನನಗೆ ಯೇಸು ಸ್ವಾಮಿನ ದೊಡ್ಡವರು, ನನ್ನ ಹೆಸರು ಬೇಡ ಅಂತ ಕಟ್ಟಿಕೊಂಡ್ಬಿಟ್ಟಿದ್ದಾರೆ. ಈಗ ಬಂದ್ಬಿಟ್ಟು ಹಾಗೆ ಅನಾಥರಾಗಿದ್ದಾರೆ. ಆಮೇಲೆ ಅವ್ರ ಕುಟುಂಬದ ಜೊತೆ ಸೇರಿಸಿದ್ದಾರೆ. ನಾವು ಹೇಳಿದೆ, ನೀನು ಫಸ್ಟ್ ಕುಟುಂಬ ಮುಖ್ಯ, ಆಮೇಲೆ ದೇವರು. ನೀನು ಪ್ರಾರ್ಥನೆ ಮಾಡು, ನೀನೇನು ನಿಮ್ಮ ಯಜಮಾನರು ನಿಮಗೆ ಬರೋ ಸಂತತಿನ ಕೂಡ ದೇವರು ರಕ್ಷಿಸುವರಾಗಿ ನೋಡಿ ಚೆನ್ನಾಗಿದ್ದಾರೆ ಅವರು. ಈಗ ಫೋನ್ ಮಾಡಲಿಲ್ಲ ಅದು ಪರವಾಗಿಲ್ಲ, ಹಾಗೆ ಚೆನ್ನಾಗಿದ್ರೆ ಸಾಕು. ಆಗ ನೋಡಿ ಜ್ಞಾನ ನಮಗೆ ಬೇಕು, ನಮಗೆ ದೇವರು ನಮಗೆ ಆ ಚಾತುರ್ಯವನ್ನು ದೇವರು ಕೊಡುವರಾಗಿರ್ತಾರೆ. ಅದು ಮೋಸೆ ಎಷ್ಟೋ ಹಾಗೆ ಹೇಳಿದ್ರು ಕೂಡ ದೇವರು ಮೋಸನ ಅದೇ ಸ್ಥಳಕ್ಕೆ ಕರ್ಕೊಂಡು ಹೋಗಿ ದೇವರನ್ನು ಉಪಯೋಗಿಸುವುದನ್ನು ನಾವು ನೋಡ್ತೀವಿ. ದೇವರು ನಮ್ಮ ಜೀವಿತದಲ್ಲಿ ಇರುವಾಗ, ದೇವರು ನಮಗೆ ಬಾಯಿಗೆ ಬಾಯಿ ಆಗಿದ್ದಾಗ ನಮ್ಮ ಜೀವಿತದಲ್ಲಿ 3 ಕಾರ್ಯಗಳನ್ನು ನಾವು ಜಯಿಸುವರಾಗಿರ್ತೀವಿ. ಮೊದಲನೇದಾಗಿ ವಾಗ್ವಾದಗಳನ್ನು. ಕೆಲವು ಸಮಯದಲ್ಲಿ ಕೆಲವು ವಾಗ್ವಾದಗಳು ಮಾಡ್ತಾರಲ್ಲ, ಕೆಲವು ಅದನ್ನು ದೇವರು ನಮ್ಮ ಜೊತೆ ಇದ್ದರೆ ಈಸಿಯಾಗಿ ನಾವು ಜಯಿಸುವರಾಗಿದ್ದೀವಿ. ಉದಾಹರಣೆಗೆ ನಾವು ನೋಡುವ ಸಮಯದಲ್ಲಿ ವಿಮೋಚನೆ ಕಾಂಡ 5ನೇ ಅಧ್ಯಾಯದಲ್ಲಿ 1ನೇ ವಾಕ್ಯವನ್ನು ನಾವು ಓದುವಾಗ, ನನ್ನ ಜನರು ನನಗಾಗಿ ಅರಣ್ಯಗಳಿಗೆ ಜಾತ್ರೆ ನಡೆಸುವಂತೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಅಂದರು. ಅದಕ್ಕೆ ಫರೋಹನು ಯೆಹೋವನೆಂಬುವನು ಯಾರು? ನಾನು ಅವರ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಹೋಗಗೊಡಿಸುವುದು. ಯಾಕಂದ್ರೆ ಅಲ್ಲಿ ಒಂದು ಕಾನ್ವರ್ಸೇಷನ್ ನಡೀತದೆ, ಅಲ್ಲಿ ಆಗೋದಿಲ್ಲ, ಹಾಗೆ ಮಾತುಕತೆ ಆಗುವಾಗಲೂ ಅಲ್ಲಿ ಲಾಸ್ಟ್ನಲ್ಲಿ ಯಾರು ಜಯಿಸಿದ್ರು ಗೊತ್ತಾ? ಮೋಸೆ ಜಯಿಸೋರು. ದೇವರು ಕೆಲವು ಅದ್ಭುತಗಳನ್ನು ಅಲ್ಲಿ ದೇವರು ಮಾಡುವ ಸಮಯದಲ್ಲಿ ಅವನು ಉಪ್ಪುಬಿಡ್ತಾನೆ. ಈಗ ಮೋಸೆ ಬಂದಿದ್ದ ತಕ್ಷಣ ಏನು ಮಾಡ್ತಾರೆ, ಮತ್ತೆ ಮನಸ್ಸನ್ನು ಚೇಂಜ್ ಮಾಡಿಬಿಡ್ತಾರೆ, ಮತ್ತೆ ಏನಾದರೂ ಒಂದು ತೊಂದರೆ ಮಾಡ್ತಾರೆ. ಮತ್ತೆ ದೇವರು ಮೋಸೆ ಬಂದು ಮಾತಾಡೋ ಸಮಯದಲ್ಲಿ ಮತ್ತೆ ಮನಸ್ಸನ್ನು ಚೇಂಜ್ ಮಾಡಿಕೊಳ್ಳುವಾಗ ಮತ್ತೆ ದೇವರು ಮಾತಾಡುವಾಗ ಮತ್ತೆ ಕಳಿಸಿಕೊಡ್ತಾನೆ. ಅಲ್ಲಿ ಲಾಸ್ಟ್ನಲ್ಲಿ ನೋಡೋ ಸಮಯದಲ್ಲಿ ಲಾಸ್ಟ್ನಲ್ಲಿ ಮೋಸೆನ ಜಯಿಸಿದ್ರು. ಎಲ್ಲ ಎಷ್ಟೋ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳನ್ನು ದೇವರು ಜರುಗಿಸಿ ಅವರಿಗೆ ಅದ್ಭುತಗಳನ್ನು ಮಾಡಿ ಇಸ್ರಾಯೇಲ್ ಜನಗಳನ್ನು 400 ವರ್ಷದಿಂದ ಅಲ್ಲಿ ಗುಲಾಮರಾಗಿರೋದನ್ನ ಅವರು ಬಿಡಿಸಿ ದೇವರು ಕರ್ಕೊಂಡು ಬರೋದನ್ನ ನಾವು ನೋಡ್ತೀವಿ. ಮೋಸೆ ಕೂಡ ಹೇಳ್ತಾರೆ, ದೇವರೇ ಹೋದ್ರೆ ಅವನು ಯಾವ ದೇವರು ಏನಂತ ಕೇಳಿದ್ರೆ ಏನು ಹೇಳೋದು, ಆ ಇಸ್ರಾಯೇಲ್ ಜನಗಳು ಕೂಡ 400 ವರ್ಷದ ಅಲ್ಲದೆ ಜಾಸ್ತಿ ರೀತಿ ಸೆಟ್ಲ್ ಆಗಿಬಿಟ್ಟಿದ್ರು. ಅವ್ರು ನನ್ನ ಮಾತು ಕೇಳೋದಿಲ್ಲ ಅಂತ ಅವರೆಷ್ಟು ಮೋಸ ಹೇಳಿದ್ರೆ ಕೂಡ ದೇವರು ಬಿಡಲಿಲ್ಲ. ದೇವರು ಬಂದು ಮೋಸ ಸಂಗಡ ಇರುವಾಗ ಎಷ್ಟು 20-30 ಲಕ್ಷ ಜನ ಇದ್ದಾರಂತೆ. ಆ ಜನಗಳನ್ನೆಲ್ಲ ಬಿಡಿಸಿ ಕಾನೂನು ದೇಶದಲ್ಲಿ ನಡೆಸುವುದಕ್ಕೆ ದೇವರು ಸಹಾಯ ಮಾಡಿದರು. ಹೋಗೋ ದಾರಿಯಲ್ಲಿ ಕೆಲವರಲ್ಲಿ ಬಿಡೋದಿದೆ, ಅದು ನಮಗೆ ಸಬ್ಜೆಕ್ಟ್ ಏನಿರ್ತದೆ ಅಂದರೆ ಕೆಲವು ಅಸಾಧ್ಯವಾಗಿದ್ರೂ ಕೂಡ ದೇವರು ನಿಮಗೆ ಬಾಯಿಗೆ ಬಾಗಿದ್ರೆ ಎಂಥ ರಾಜ್ಯರಾಗಿರಲಿ, ಎಂಥ ದೊಡ್ಡ ವ್ಯಕ್ತಿ ಆಗಿರಲಿ, ನಿಮ್ಮ ಮಾತಿಗೆ ಅವರು ವಿಧೇಯರಾಗುತ್ತಾರೆ. ಯಾಕೆಂದ್ರೆ ದೇವರು ವಾಕ್ಯ ಹೇಳ್ತದೆ, ನಾನು ಹೇಳಿಲ್ಲ. 2 ಕೊರಿಂಥಿಯ 12ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಹೇಳ್ತದೆ. 2 ಕೊರಿಂಥಿಯ ಬಹು ಸಂತೋಷವಾಗಿ ಹೆಚ್ಚಳ ಪಡೆಯುವುದು. ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲ ಅವಸ್ಥೆಯು ತಿರಸ್ಕಾರವು ಕೊರತೆಯು ಹಿಂಸೆಯು ಇಕ್ಕಟ್ಟು ಸಂಭವಿಸಿದಾಗ ಸತ್ಪುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೆ ಆವಾಗಲೇ ಬಲವುಳ್ಳನಾಗಿದ್ದೇನೆ. ನೋಡಿ, ಪೌಲ್ ಹೇಳ್ತಾರೆ, ನಾವು ಯಾವಾಗಲೂ ನಿರ್ಬಲವಾಗಿದ್ದೀವಿ ಎಲ್ಲ ವಿಷಯದಲ್ಲೂ, ಅದು ಮಾತಾಗಿರಲಿ, ಶಾರೀರದಲ್ಲಿ, ಮನಸ್ಸಿರಲಿ, ಯಾವಾಗೆಲ್ಲ ನಾನು ನಿರ್ಬಲನಾಗಿದ್ದೇನೆ, ಯಾವಾಗೆಲ್ಲ ನಾನು ವೀಕ್ ಆಗಿದ್ದೇನೋ ದೇವರು ನನ್ನನ್ನು ಸ್ಟ್ರಾಂಗ್ ಮಾಡೋರಾಗಿದ್ದಾರೆ, ದೇವರು ನನ್ನನ್ನು ಬಲಶಾಲಿಯಾಗಿ ಮಾಡೋರಾಗಿದ್ದಾರೆ. ಅದರಿಂದಲೇ ಪೌಲ್ ಹೇಳ್ತಾರೆ, ನನ್ನನ್ನು ಬಲಪಡಿಸುವ ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲರಿಗೂ ಮಾಡಲು ನನ್ನ ಶಕ್ತನು. ಯಾವಾಗೆಲ್ಲ
ನಿರ್ಬಲರಾಗ್ತಿರೋ, ಯಾವಾಗೆಲ್ಲ ಬಲಹೀನರಾಗ್ತಿರೋ, ಈ ದೇವರ ಸಮ್ಮುಖದಲ್ಲಿ ನೀವು ಹೋಗುವ ಸಮಯದಲ್ಲಿ, ನೀವು ದೇವರಿಗೆ ಒಪ್ಪಿಸಿಕೊಡುವ ಸಮಯದಲ್ಲಿ ಒಂದು ಉನ್ನತ ಬಲದಿಂದ ನಿಮ್ಮನ್ನು ಬಲಪಡಿಸಲಾಗಿರ್ತೀರಾ. ಅವಾಗ ನೀವು ಕೂಡ ಪೌಲ ಹಾಗೆ ನೀವು ಹೇಳ್ತೀರಾ, ನಾವು ಯಾವಾಗೆಲ್ಲ ನಿರ್ಬಲನಾಗಿದ್ದೀನೋ ನನ್ನ ದೇವರು ನನ್ನ ಬಲಪಡಿಸುವವರಾಗಿರ್ತಾರೆ, ನನ್ನ ದೇವರು ನನಗೆ ಜಯ ಕೊಡ್ತಾರೆ, ನನ್ನ ದೇವರು ನನಗೆ ಆಲೋಚನೆ ಕೊಡ್ತಾರೆ. ಇಕ್ಕಟ್ಟಿನಲ್ಲಿ ದೇವರು ನಮಗೆ ಸಿದ್ಧ ಸಹಾಯವಾಗಿದ್ದಾರೆ. ಆಮೇಲೆ ದೇವರು ಒಳ್ಳೆಯವರಾಗಿದ್ದಾರೆ. ನೋಡಿ, ನಮ್ಮ ದೇವರು ಅದು ಒಳ್ಳೆಯ ದೇವರು. ಹೇಗೆ ನಾನು ಹೇಳ್ತೀನಿ, ಒಂದು ಉದಾಹರಣೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೆಹಮ್ಯ ಪುಸ್ತಕದಲ್ಲಿ ಹೋದಲ್ಲ, 9ನೇ ಅಧ್ಯಾಯದಲ್ಲಿ 25ನೇ ವಾಕ್ಯದಿಂದ ಓದಿ. ನೆಹಮ್ಯ 9ನೇ ಅಧ್ಯಾಯದಲ್ಲಿ ಅವರಿಗೆ ಉಪದೇಶಿಸಲು ನಿನ್ನ ಒಳ್ಳೆ ಆತ್ಮನನ್ನು ಕೊಟ್ಟಿ. ಒಳ್ಳೆ ಆತ್ಮನನ್ನು ಕೊಟ್ಟು. ನೋಡಿ, ನಮ್ಗೆ ಉಪದೇಶ ಮಾಡಲಿಕ್ಕೆ ಒಂದು ಆತ್ಮ ಇದ್ದಾರೆ. ಆಮೇಲೆ ಹೇಳ್ತೀನಿ ನೋಡಿ, ನೀವು ಯಾವಾಗ ತನಕ ಪವಿತ್ರಾತ್ಮನ ಡಿಪೆಂಡ್ ಆಗಲ್ವೋ, ಯಾವಾಗ ತನಕ ಪವಿತ್ರಾತ್ಮನ ನಡೆಸಲಿಕ್ಕೆ ಬಿಡೋದಿಲ್ವೋ, ನಾವು ಅಲ್ಲೇ ಸುತ್ತಾ ಇರ್ತೀವಿ. ಅಲ್ಲೇ ಇಸ್ರೇಲ್ 40 ವರ್ಷ ಅಲ್ಲೇ ಇರ್ತೀವಿ. ಆದರೆ ಪವಿತ್ರ ಆತ್ಮನಿಗೆ ಒಪ್ಪಿಸ್ಕೊಟ್ಟು ನೋಡಿ, ಒಂದೊಂದು ದಿನ ನಿಮಗೆ ಅದ್ಭುತವಾಗಿರ್ತದೆ. ನೀವು ಆ ದಿನ ಮುಗಿಸಿ ಮಲಗಿ ಹೋಗುವಾಗ ಯೋಚನೆ ಮಾಡಿ ನೋಡಿ, ಯಾವ ಪವಿತ್ರ ಒಪ್ಪಿಸ್ಕೊಡ್ತಾರೆ ಆ ದಿನ ಅದ್ಭುತವಾಗಿರ್ತೀರ. ನಿಮಗೋಸ್ಕರ ಈ ದೇವರು ಎಲ್ಲ ಮಾಡಿ ಮುಗಿಸ್ಬಿಡ್ತಾರೆ. ಅಲ್ಲೇ ನಿಮಗೆ ಶ್ರಮ ಇಲ್ಲ ಹಾಗೆ ಮಾಡಿದ್ರೆ. ಆಗ ನಮ್ಗೆ ಉಪದೇಶಿಸಕ್ಕೆ, ನಮಗೆ ಸಹಾಯ ಮಾಡೋಕ್ಕೆ, ನಮಗೆ ಜೊತೆ ಇರಲಿಕ್ಕೆ ದೇವರು ಅವತ್ತು ಹಳೆ ಉಡಂಬಡಿಕೆನೇ ಪವಿತ್ರ ಆತ್ಮನ ಕೊಟ್ಟಿದ್ದಾರೆ. ಮುಂದೆ ಹೋಗ್ತೀವಿ ನೋಡಿ. ಒಳ್ಳೆ ಆತ್ಮನನ್ನು ಕೊಟ್ಟಿ ಅವರ ಬಾಯಿಂದ ಮನ್ನವನ್ನು ಹಿಂದೆಗೆಯಲಿಲ್ಲ. ಕಾಯಾಣಿದಾಗ ಅವರಿಗೆ ನೀರನ್ನು ಕೊಟ್ಟಿ 40 ವರ್ಷ ಅವರನ್ನು ಅರಣ್ಯದಲ್ಲಿ ಸಾಕುತ್ತಾ ಇದ್ದೆ. ಅವರಿಗೆ ಯಾವ ಕೊರತೆಯೂ ಇರಲಿಲ್ಲ. ಯಾವ ಕೊರತೆ ಇಲ್ಲ. ಯೇಸು ನಾಮದಲ್ಲಿ ಈ ವರ್ಷ ಯೇಸುವನ್ನು ನಂಬಿದ್ದೀನಿ. ನನಗೆ ಯಾವ ಕೊರತೆ ಇಲ್ಲದ ಹಾಗೆ ನಡೆಸಲು ದೇವರ ಬಲ್ಲನ್ನು, ದೇವರ ಶಕ್ತನು ಅರಿಕೆ ಮಾಡಿದ್ದೀನಿ. ಯೇಸು ನಂಬಿದ್ದೀನಿ. ಪ್ರಾಯ ಸಿಂಹವಾದ ಹೊಟ್ಟೆಗಿಂದ ಹಸಿವಾಗಿರ್ತದೆ. ಆತನ ನಂಬಿದವರಿಗೆ ಯಾವ ಮೇಲೆ ಕೊರತೆ ಇಲ್ಲ ಅಂತ ಬರೆಯಲ್ಪಟ್ಟಿದೆ. ವಾಕ್ಯದ ಮೇಲೆ ನಿಲ್ಲಕ್ಕೆ ಕಲ್ತ್ಕೋಬೇಕು. ವಾಕ್ಯ ನಾವು ಅಸ್ಥಿಭಾರವಾಗಿ ಮಾಡ್ಕೋಬೇಕು. ಯೇಸು ಸ್ವಾಮಿ ಹೇಳಿದ್ರು ಮತ್ತಾಯ 7ನೇದಲ್ಲಿ, ನನ್ನ ವಾಕ್ಯವನ್ನು ಕೇಳಿ ಕೈಕೊಳ್ಳುವವರು ಬಂಡೆ ಮೇಲೆ ಕಟ್ಟಿದ ಮನೆ ಹಾಗೆ. ಮಳೆ ಬರ್ಬೋದು, ಪ್ರಶ್ನೆ ಬರ್ಬೋದು, ಖಾಲಿ ಬರ್ಬೋದು, ಸೌಖ್ಯಪಡಿಸುವ ದೇವರ ಜೊತೆ ಇದ್ದು ಸೌಖ್ಯಪಡಿಸುವವರಾಗಿರ್ತಾರೆ. ಯೋಶುವ 1:8 ಯೋಶುವ ಹೇಳಿದ್ರು, ಈ ಮಾತುಗಳು ನಿನ್ನ ಬಾಯಲ್ಲಿ ಹಗಲಿರಲಿ, ಇದನ್ನು ಬಿಟ್ಟು ಅಗಲದೇ ಇರಲಿ. ಆಗ ನೀನು ಮಾಡುವುದೆಲ್ಲ ಕೃತಾರ್ಥನಾಗಿಯ, ನೀವು ಹೋಗುವ ಸ್ಥಳದಲ್ಲೆಲ್ಲ ಸಫಲವಾಗುತ್ತೀಯ. ಹೇಗೆ ಅಂತೆ ದೇವರ ವಾಕ್ಯ. ಆಗ ನಾವು ಹೇಳಬೇಕು, ನಾವು ಹಲವಾರು ಜನಗಳಿಗೆ ಲೋಕ ಇರುವ ಗಂಟಲ್ಲೂ ಪ್ರಶ್ನೆಗಳು, ತೊಂದರೆಗಳಿರ್ತದೆ. ಆದರೆ ದೇವರ ಮಕ್ಕಳು ನೀತಿವಂತರು, ಅವ್ರ ನಂಬಿಕೆಯಿಂದ ಜೀವಿಸುತ್ತಾರೆ. ನೀತಿವಂತರು ದೇವರ ಬಾಯಿಂದ ಹೊರಡುವ ಒಂದೊಂದು ಮಾತಿನಿಂದ ಜೀವಿಸುತ್ತಿದ್ದಾರೆ. ಹಾಗಾಗಿ ಒಂದೊಂದು ಮಾತನ್ನ ನೀವಿಟ್ಟು ಮಾತಾಡಿ ನೋಡಿ, ಆ ಮಾತಲ್ಲಿ ಜೀವ ಇರೋದ್ರಿಂದ ಅದು ಕಾರ್ಯ ಸಾಧಿಸುವುದಾಗಿರ್ತದೆ. ಆದಿಕಾಂಡ 28:15 ಏನೂ ಇಲ್ಲ. ಯಾಕೋಬಿಗೆ ಅವನು ಅರಣ್ಯದ ಮಲಗಿದ್ದ ಅಂತ ಹೇಳ್ತಾರೆ, ನನ್ನ ಜೊತೆ ಇರ್ತೀನಿ, ನನಗೆ ಕೊಟ್ಟಿರೋ ವಾಗ್ದಾನಗಳನ್ನು ನೆರವೇರಿಸಲು ನಾನು ಬಿಡೋದಿಲ್ಲ. ಏನಿದೆ ಗೊತ್ತಾ, ಅವನ್ನ ಕರ್ಕೊಂಡು ಹೋದ್ರು. ಎಷ್ಟು ತೊಂದರೆಗಳು ಬಂತು, ದೇವರು ಜೊತೆ ಇದ್ದು ಲಾಸ್ಟಲ್ಲಿ ಅವನು ದೊಡ್ಡ ಪರಿವಾರವಾಗಿದೆ ಅಂತಂದ್ರು. ಯಾಕೆ ಗೊತ್ತಾ, ಮಾತು ಕೊಡುವ ದೇವರು ನಂಬಿಕಸ್ತು. ಇವತ್ತು ಕೂಡ ನಮ್ಗೆ ಇದೇ ಹೇಳ್ತಾರೆ ನೋಡಿ, ನಾನೇ ಬಾಯಾಗಿರ್ತೀನಿ. ನೀನು ಹೋಗುವಂತ ಹೇಳೋ ಸಮಯದಲ್ಲಿ, ಕೆಲವು ಸಮಯದಲ್ಲಿ ನಾವು ಎಲ್ಲರೂ ಹೋಗುವಾಗ ದೇವರನ್ನ ಮುಂದೆ ಇಟ್ಟು ಹೋಗಿ ದೇವರ ಬಾಯಿಗೆ ಇದ್ದು ನೀವು ಮಾತಾಡೋಕೆ ಮುಂಚೆ ದೇವರು ಮಾತಾಡುವರಾಗಿರ್ತಾರೆ. ದೇವರು ಮಾತಾಡುವರಾಗಿರ್ತಾರೆ. ಆ ವಾಕ್ಯದಲ್ಲಿ ನಾವು ಹೇಳುವ ಹಾಗೆ ಅವ್ರಿಗೆ ಏನು ಕೊರತಿರಲಿಲ್ಲ. ಅವರ ಬಟ್ಟೆಗಳು ಜೀರ್ಣವಾಗಲಿಲ್ಲ, ಕಾಲುಗಳು ಜೋತು ಹೋಗಲಿಲ್ಲ. ರಾಜ್ಯ ಜನಾಂಗಗಳನ್ನು ಅವರಿಗೆ ವಶಪಡಿಸಿ ಆ ರಾಜ್ಯಗಳನ್ನು ಅವರಿಗೆ ಸ್ವಾಸ್ಥ್ಯವನ್ನಾಗಿ ಹಂಚಿಕೊಟ್ಟಿ, ಹೀಗೆ ಅವರು ಪೇಷ್ಟೋನಿನ ಅರಸನಾದ ಸೀಹೋನ್, ಬಾಷಾನಿನ ಅರಸನಾದ ಓಗ್ ಇವರ ಪ್ರಾಂತಗಳನ್ನು ಸ್ವಾಧೀನಪಡಿಸಿಕೊಂಡರು. ಅವರ ಮಕ್ಕಳು ಆಕಾಶದ ನಕ್ಷತ್ರಗಳಷ್ಟು ಹೆಚ್ಚಿಸಿ ನೀವು ಈ ದೇಶದೊಳಗೆ ಪ್ರವೇಶಿಸಿ ಸ್ವಾಧೀನ ಮಾಡಿಕೊಳ್ಳುವಿರಿ ಎಂದು ಅವರ ಪಿತೃಗಳಿಗೆ ವಾಗ್ದಾನ ಮಾಡಿದ ದೇಶಕ್ಕೆ ಅವರನ್ನು ಬರಮಾಡಿದೆ. ಅವರು ಆ ದೇಶದಲ್ಲಿ ಸೇರಿ ಅದನ್ನು ಸ್ವಾಧೀನ ಮಾಡಿಕೊಂಡರು. ನೀನು ಅವರ ಮುಂದೆ ದೇಶ ನಿವಾಸಿಗಳಾಗಿದ್ದ ಕಾನಾನ್ಯರನ್ನು ಕುಗ್ಗಿಸಿ ಮನಸ್ಸಿಗೆ ಬಂದಂತೆ ನಡೆಸುವ ಹಾಗೆ ಆ ದೇಶದ ರಾಜರನ್ನು, ಪ್ರಜೆಗಳನ್ನು ಅವರ ಕೈಗೆ ಒಪ್ಪಿಸಿದೆ. ಅವರು ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು, ಸಾರವುಳ್ಳ ಭೂಮಿಯನ್ನು, ಸಮಸ್ತ ವಿಧವಾದ ಉತ್ತಮ ವಸ್ತುಗಳಿಂದ ತುಂಬಿದ ಮನೆಗಳನ್ನು, ತೋಡಿದ ಬಾವಿಗಳನ್ನು, ದ್ರಾಕ್ಷಿ ತೋಟ, ಎಣ್ಣೆ ಮರಗಳ ತೋಪು, ಎಷ್ಟೋ ಹಣ್ಣಿನ ಮರ ಇವುಗಳನ್ನು ವಶ ಮಾಡಿಕೊಂಡು ಚೆನ್ನಾಗಿ ತಿಂದು
ತೃಪ್ತರಾಗಿ ಕುಬ್ಬಿ ಅವ್ರು ಉದ್ಯೋಗ ಪ್ರಾಬ್ಲಮ್ ಕುಪ್ಪಿ ಬಂದ್ಬಿಡ್ತಲ್ಲಿ ಚೆನ್ನಾಗಿ ತಿಂದ್ರು ಚೆನ್ನಾಗಿ ತೃಪ್ತಿಯಾಗಿ ಸ್ವಲ್ಪ ಅದು ಬಂದ್ಬಿಡುತ್ತೆ. ಅದು ಮಾತ್ರ ಸ್ಥಳ ಕೊಡೋದು ಬೇಡ ನಾವು ಅಲ್ಲಿಯ ಬಂದ್ರೆ ಆಶ್ರಯದ ನಿಂತ್ಬಿಡ್ತೀವಿ. ಅದು ನೋಡಿ ಅದಾದ್ರೂ ಕೂಡ ದೇವರು ಒಳ್ಳೆಯವರಾಗಿದ್ರು. ಎಮ್ಮೆ ನಾನು ಹೇಳ್ತೀನಿ ನೋಡಿ, ದೇವರು ಶ್ರೇಷ್ಠವಾದ ದೇವರು. ಎಮ್ಮೆ ಅದು ಪ್ರೆಗ್ನೆಂಟ್ ಆಗಿರ್ತಾರಲ್ಲ ಆ ಮಕ್ಕ ಅವ್ರ ತಾಯಿನ ನೋಡಿ, ಆ ತಾಯಿ ಏನಾದ್ರು ತಿಂದದ್ದು ಅದು ಮಗು, ತಾಯಿ ಔಷಧಿ ಕುಡಿದ್ರೆ ಮಗು ಹೋಗ್ತದೆ. ಅದಕ್ಕೆ ನೋಡಿ ಕೆಲವು ಔಷಧಿ ಮೇಲೆ ಪ್ರೆಗ್ನೆಂಟ್ ಆಗಿರೋದು ಕುಡಿಬಾರ್ದು ಅಂತ ಹೇಳಿದ್ದಾರೆ. ಹಾಗೆಯೇ ನೋಡಿ, ಯಾವಾಗ ಯೇಸು ನಮಗೆ ಸ್ವಂತ ರಕ್ಷಕನಾದ್ರು ಅವರ ಎಲ್ಲ ಆಶೀರ್ವಾದಗಳು ಅದು ನಮಗೆ ಬಾಧ್ಯತೆಯಾಗಲ್ಲ. ಅದು ನಮಗೇನಿಲ್ಲ, ಜಸ್ಟ್ ನಂಬಿದ್ರೆ ಕಡಿಮೆ ಮಾಡಿದ್ರೆ ಸಾಕು, ನಂಬಿದ್ರೆ ನಮ್ಮ ಪಾಲಿಗೆ ಬರ್ಬೋದಾಗಿರ್ತದೆ. ಮುಂದೆ ಆ ವಾಕ್ಯ ಓದ್ತೀವಿ ನೋಡಿ. ನೀನು ಕೊಟ್ಟ ಸಮೃದ್ಧಿಯಲ್ಲಿ ಆನಂದಿಸುತ್ತಿದ್ದರು, ಆಗ ಅವರು ನಿನಗೆ ಅವಿಧೇಯರಾಗಿ ತಿರುಗಿ ಬಿದ್ದು ನಿನ್ನ ಧರ್ಮೋಪದೇಶವನ್ನು ಉಲ್ಲಂಘಿಸಿ ತಮ್ಮನ್ನು ಎಚ್ಚರಿಸುವುದಕ್ಕೂ ನಿನ್ನ ಕಡೆಗೆ ತಿರುಗಿಸುವುದಕ್ಕೂ ಪ್ರಯತ್ನಿಸುತ್ತಿದ್ದ ನಿನ್ನ ಪ್ರವಾದಿಗಳನ್ನು ಕೊಂದು ಹಾಕಿ ನಿನ್ನನ್ನು ಅಸಡ್ಡೆ ಮಾಡಿದರು. ಆದುದರಿಂದ ನೀನು ಅವರನ್ನು ವಾದಿಸುವ ವಿರೋಧಿಗಳ ಕೈಗೆ ಒಪ್ಪಿಸಿದ್ದಿ. ಅವರು ಆ ಕಷ್ಟ ಕಾಲದಲ್ಲಿ ನಿನಗೆ ಮೊರೆಯಿಡಲು ಪರಲೋಕದಿಂದ ನೀನು ಅವರಿಗೆ ಕಿವಿಗೊಟ್ಟು ನಿನ್ನ ಕರುಣಾತಿಶಯದಿಂದ ರಕ್ಷಕರನ್ನು ನನಗೋಸ್ಕರ ಕಳಿಸುವರು. ರಕ್ಷಕರನ್ನು ಒಂದು ಎರಡಲ್ಲ, ನಿಮಗೆ ಯಾವ ಪರಿಸ್ಥಿತಿಯಲ್ಲಿ ನಿಮಗೆ ಯಾವ ಸಹಾಯ ಬೇಕೋ ಅದನ್ನ ಕೆಲವು ರಕ್ಷಕರನ್ನ ಕಲಿಸುವವರಾಗಿದ್ದಾರೆ. ಅದೇನ್ ಮಾಡ್ಬೇಕು ನಾವು? ದಾವೀದನ ಕುಮಾರನೇ ಸ್ವಲ್ಪ ಕರುಣಿಸಿ ಅಂತ ಹೇಳುವಾಗ ಫೈನಾನ್ಸು, ಹೀಲಿಂಗು, ನಿಮ್ಗೆ ಏನ್ ಬೇಕಾದ್ರೂ ಕೂಡ ಪರವಾಗಿಲ್ಲ, ಇಷ್ಟು ಮನ ಮರುಗುವುದೇ ಮಾತು ಕರೆಯುವ ಸಮಯದಲ್ಲಿ ಅವ್ರಿಗೆ ಸಹಾಯ ಮಾಡುವ ದೇವರು, ಅವ್ರಿಗೆ ರಕ್ಷಕರುಗಳನ್ನ ಕೊಡುವ ದೇವರು. ಇವತ್ತು ಕೂಡ ಇದೆ ನೋಡಿ, ಇವತ್ತು ಕೂಡ ಈ ದಿನನೇ ಕರೀರಿ. ನಿಮಗೆ ಕೆಲಸದಲ್ಲೋ ಕುಟುಂಬದಲ್ಲೋ ನಿಮ್ಗೆ ಎಲ್ಲಿ ಸಹಾಯ ಬೇಕೋ ನಿಮಗೋಸ್ಕರ ರಕ್ಷಕರುಗಳನ್ನ ದೇವರು ಕಳಿಸುವವರಾಗಿದ್ದಾರೆ. ಅದಕ್ಕೆ ಆ ಪೌಲ್ ಹೇಳ್ತಾರೆ, ನನ್ನ ಬಲಹೀನ ನಿಜಾನೇ, ಆದ್ರೆ ದೇವರು ನನ್ನ ಜೊತೆ ಇರೋದ್ರಿಂದ ನನ್ನ ಬಲಶಾಲಿ. ಅಲ್ಲಿ ಯೋಶುವ ಬಿಸಾಡಿತ್ತು, ಈ ಜನರು ನೋಡಿ ಭಯ ಪಡ್ತಾರೆ, ಹೆಂಗ್ ನಡೆಸದಂತ. ಹಾಗಾದ್ರೆ ದೇವರಿಗೆ ಹೇಳಿದ ಯೋಶುವನಿಗೆ ಭಯ ಪಡಬೇಡ, ನಾನು ಹೊಸ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರ್ತೀನಿ. ಯೋಶುವ ಹೇಳಿದ ಹಾಗೆ ಇವತ್ತು ನನಗೂ ನಿಮಗೆ ದೇವರು ಹೇಳುವ ಮಾತು ಯಾರಾದಮೇಲೆ ನಮ್ಮ ಸಂಗಡ ದೇವರು ಇರ್ತಾರೆ. ಈಗ ದೇವರು ನಮ್ಮ ಸಂಗಡ ಇರೋದ್ರಿಂದ ಯಾರೇ ನಮಗೆ ವ್ಯಾಜ್ಯ ಮಾಡಿದ್ರು ಕೂಡ ನಮಗೆ ದೇವರು ಜಯ ಕೊಡುವರಾಗಿರ್ತಾರೆ. ನಾವು ಒಂದೇ ಮಾಡೋಣ, ಆ ದೇವರ ಕರಗಳಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಕೆಲವು ಸಮಯದಲ್ಲಿ ಮಾತಾಡುವಾಗ ನಿಮ್ಮ ಮನಸ್ಸಲ್ಲಿ ಅಲ್ಲೇ ಪ್ರಾರ್ಥನೆ ಮಾಡಿ, ನನಗೆ ಏನು ಮಾತಾಡಬೇಕು ಗೊತ್ತಿಲ್ಲ, ನನಗೆ ಕಲಿಸಿಕೊಡು ಅಂತ ಹೇಳುವಾಗ ಸಿಂಪಲ್ ಆಗಿ ಕೆಲವು ಸಮಯದಲ್ಲಿ ನಿಧಾನವಾಗಿ ಮಾತಾಡುವ ಮಾತು ರೌದ್ರವನ್ನು ಅಡಗಿಸಿಬಿಡ್ತದೆ, ಕೋಪವನ್ನು ಅಡಗಿಸಿಬಿಡ್ತದೆ. ಒಂದೇ ಒಂದು ಮಾತು, ಒಂದು ದಿವಸ ಒಂದು ಆಲಯದಲ್ಲಿ ದೊಡ್ಡ ಪ್ರಶ್ನೆ, ಆ ದೇವರ ದೇವರು ಈ ದೇವರ ಸಾಧ್ಯ ಹಂಗೆ ಹಿಂಗೆ ಮಾಡಿದೆ ಅಂತ ಒಬ್ಬರು ಬಂದು ಹೇಳಿದ್ರು, ನೀವು ಯಾರು ದೇವರಿಗೆ ಸಪೋರ್ಟ್ ಮಾಡಬೇಡಿ. ಈಗ ದೇವರಿಗೆ ಅಲ್ಲಿ ಅವರು ಒಂದು ಮೂರ್ತಿ ಹೊಡೆದಬಿಟ್ಟಿರ್ತಾರೆ. ಈಗ ನೀವು ಅವ್ರ ದೇವ್ರ ತಂದ ನೀವು ಕುಂಬಿಡ್ತಾರೆ, ಆರಾಧಿಸ್ತೀರ ತಾನೆ. ದೇವರಿದ್ರೆ ಅವ್ರು ದೇವ್ರು ಫೈಟ್ ಮಾಡೋದು, ನಿಮ್ಗೆ ಯಾಕೆ ಅದೆಲ್ಲ ಕಷ್ಟ ಅಂತ ಹೇಳಿದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ಕರೆಕ್ಟ್ ಇಲ್ಲಲ್ಲ? ಈಗ ಇವ್ರದ್ರೆ ದೇವರ ಫೈಟ್ ಮಾಡೋದು, ಮನುಷ್ಯನ ಫೈಟ್ ಮಾಡೋದು ಎಲ್ಲ ಸುಳ್ಳು. ಒಂದೇ ಒಂದು ಮಾತು ಅಷ್ಟು ಗಲಿಬಿಲಿ, ಅಲ್ಲಿ ಪೌಲ್ ಎಲ್ಲ ಸಾಯಿಸ್ಬೇಕು, ಹೊಡಿಬೇಕಂತ ಹೇಳ್ತಾರೆ. ಕೆಲವು ಸಮಯದಲ್ಲಿ ಕೆಲವೊಂದು ಮಾತು ಸಾಕು. ಎಷ್ಟು ದೊಡ್ಡ ಪ್ರಶ್ನೆ ಇದ್ದರೆ ಕೂಡ ಅದನ್ನು ಶಾಂತಪಡಿಸಿ ಆ ಕುಟುಂಬದ ಸಮಾಧಾನವಾಗಿ ನಡೆಸುವುದಾಗಿದೆ. ಅದಕ್ಕೆ ದೇವರು ಹೇಳ್ತಾರೆ, ನಾನು ಬಾಯಿಗೆ ಬಾಯಾಗಿರುತ್ತಲ್ಲ. ದೇವರು ನಮ್ಮ ಜೊತೆ ಇರುವಾಗ, ದೇವರು ಬಾಯಿಗೆ ಬಾಯಾಗಿದ್ದಾಗ ಎಂಥ ವ್ಯಾಜ್ಯ ಬಂದರೂ ಕೂಡ ಅದನ್ನು ಜಯಿಸುವುದಕ್ಕೆ, ಅದರ ಪ್ರಶ್ನೆ ಅದೇನೇ ತೊಂದರೆ ಇಲ್ಲ ಹಾಗೆ ದೇವರು ನಮ್ಮನ್ನು ನಡೆಸುವರಾಗಿರ್ತಾರೆ. ಸಮರ್ಪಿಸೋಣ. ಎರಡನೇದಾಗಿ ನಮ್ಮ ದೇವರು ನಮ್ಮ ಜೊತೆ ಇರುವಾಗ ನಮಗೆ ದೇವರು ಏನು ಮಾಡ್ತಾರೆ ಅಂದರೆ ಲಾಭದ ಮಾರ್ಗವನ್ನು ಬೋಧಿಸುವರಾಗಿರ್ತಾರೆ. ಏಸಯ್ಯ 48ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ ಹೇಳ್ತಿದೆ, ನಿನಗೆ ಲಾಭದ ಮಾರ್ಗವನ್ನ ನನಗೆ ಬೋಧಿಸುತ್ತೇನೆ. ಇಸ್ರೇಲ್ ಜನಗಳ ಜೀವಿತದಲ್ಲಿ ಅದನ್ನ ಮಾಡಿದ್ರು ದೇವರು. ಹೆಂಗ್ ಮಾಡಿದ್ರು ನೋಡಿ, ಈ ವಾಕ್ಯ ಹೇಳ್ತಿದೆ, ವಿಮೋಚನೆ ಕಾಂಡ 3ನೇ ಅಧ್ಯಾಯದಲ್ಲಿ 21-22 ನಾವು ಓದುವ ಸಮಯದಲ್ಲಿ ಅಲ್ಲೇನಾಯ್ತು, ದೇವರು ಹೇಳ್ತಾರೆ, ಆ ವಾಕ್ಯ ಅದಲ್ಲದೆ ಈ ನನ್ನ ಜನರಿಗೆ ಐಗುಪ್ತರ ದಯೆ ದೊರಕುವಂತೆ ಮಾಡುವೆನು. ಆದ್ದರಿಂದ ನೀವು ಹೊರಡುವಾಗ ಬರಿಗೈಲಿ ಹೋಗುವುದಿಲ್ಲ. ನಿಮ್ಮಲ್ಲಿ ಪ್ರತಿ ಸ್ತ್ರೀಯರು ನೆರೆ ಹೆಂಗಸರಿಂದಲೂ ನಿಮ್ಮ ಮನೆಯಲ್ಲಿ ಇಳುಕೊಂಡ ಹೆಂಗಸರಿಂದಲೂ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಳ್ಳಲಿ. ಕೇಳಿಕೊಳ್ಳಲಿ
ಕೊಡ್ತಾರೆ ದೇವರು. ಆಮೇಲೆ ಐಡಿಯಾ ಕೊಡ್ತಾರೆ. ಅನ್ಯ ದೇಶದಲ್ಲಿ ವರ್ಷಗಳಿಂದ ಗುಲಾಮರಾಗಿ ಬಾಳಿ ಅವ್ರಿಗೆ ಯಾವ್ದು ಒಳ್ಳೆದನ್ನೇ ನೋಡಿಲ್ಲ. ದೇವರು ಹೇಳ್ತಾರೆ, ಒಂದು ದಿವಸ ನೋಡು, ಒಂದು ದಿವಸ ಬರ್ತಿದ್ರೆ ನಿಮ್ಮನ್ನು ಆಚೆ ಕರ್ಕೊಂಡು ಹೋಗ್ತೀನಿ. ಆಗ ಆಚೆ ಕರ್ಕೊಂಡು ಹೋಗುವಾಗ ನೀವೇನು ಮಾಡಿ, ಅವ್ರದ ಬೆಳ್ಳಿ ಕೇಳಿ, ಅವ್ರದ ಬಂಗಾರ ಕೇಳಿ ಅಂತ ಯಾರು ಪ್ಲಾನ್ ಹೇಳಿ ದೇವರಿಗೆ ಪ್ಲಾನ್ ಹೇಳಿಕೊಟ್ರು. ಈಗ ನೋಡಿ ಆ ವಾಕ್ಯ ಹೇಳ್ತಿದೆ, ವಿಮೋಚನೆ ಕಾಂಡ 12:35 ವಾಕ್ಯ ಹೋದಾಗ, ಇಸ್ರಾಯೇಲರು ಮೋಶೆಯ ಮಾತಿನ ಮೇರೆಗೆ ಐಗುಪ್ತರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಂಡರು. ಯೆಹೋವನು ಅವರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದ್ದರಿಂದ ಅವರು ಕೇಳಿಕೊಂಡದ್ದನ್ನು ಕೊಟ್ಟರು. ಎಲ್ಲರೂ ಕೇಳಿಕೊಂಡದನ್ನು ಕೊಟ್ಟರು. ಈಗ ಮಾತಾಡ್ತಾ ಇರ್ತೀನಿ, ಯಾವುದಾದ್ರೂ ಒಂದು ದೇವರಿಂದ ವಾಗ್ದಾನ ಕೊಡುವಾಗ, ನೀ ಬೈಬಲ್ ಓದುವಾಗ ಒಂದು ವಾಗ್ದಾನ ಕೊಡುವಾಗ, ಒಂದು ಐಡಿಯಾ ಕೊಡುವಾಗ, ಅದನ್ನು ಹಾಗೆ ನಂಬಿ ಆ ವಾಕ್ಯವನ್ನು ಇಟ್ಟು ಕೇಳಿಕೊಡುವಾಗ ದೇವರು ಕೊಡ್ತಾರೆ. ಆ ಮಾತಿಗಾಗಿ, ಆ ರೇಮ ವಾಕ್ಯಗಾಗಿ ನಾ ಕಾದಿರ್ಬೇಕು. ಈ ವಾಕ್ಯ ಬಹಳ ಮುಖ್ಯ. ಈಗ ದೇವರು ಹೇಳಿದ ಹಾಗೆ ಮಾಡಿದ್ರಿ ಅವರು, ಅಲ್ಲೇ ನಮ್ಮ ಆಶೀರ್ವಾದ. ಅದೇನು ಹೇಳಿದ್ರು, ನೀವು ಹೊರಡುವಾಗ ಈ ಬೆಳ್ಳಿ ಬಂಗಾರ ಕೇಳಿ ಅಂತ ಹೇಳಿದ್ರು. ಈಗ ಆ ಮಾತಿನ ಪ್ರಕಾರ ಇವರು ಕೇಳುವ ಸಮಯದಲ್ಲಿ ತಗೊಂಡು ಹೋಗಿ ನೀವು ಹೊರಡಿ, ನೀವು ಬೆಳ್ಳಿ ಬಂಗಾರ ಏನು ಬೇಕು ಎಲ್ಲ ತಗೊಂಡು ಹೋಗಿ ನೀವು ಜಾಗ ಖಾಲಿ ಮಾಡೋ ಸಾಗಂತ ಅದನ್ನು ಕೊಟ್ಟು. ಯಾಕೆ ಗೊತ್ತಾ? ಮಾತಿನಂತೆ, ಅವ್ರು ದೇವರು ಹೇಳಿದ ಆ ಮಾತಿನಂತೆ ನಮಗೆ ದೇವರು ಲಾಭದ ಮಾರ್ಗವನ್ನ ಬೋಧಿಸುವರಾಗಿರ್ತಾರೆ. ದೇವರು ನಿಮಗೆ ಬಾಯಾಗಿದ್ರೆ ಕೆಲವು ಮಾತುಗಳು ಹೇಳ್ಕೊಡ್ತಾರೆ ನಿಮಗೆ. ಅದನ್ನು ಮಾತಾಡುವ ಸಮಯದಲ್ಲಿ ಅಲ್ಲಿ ಪ್ರಮೋಷನ್ ಇರ್ತದೆ. ಅದನ್ನು ಮಾತಾಡುವ ಸಮಯದಲ್ಲಿ ಕೆಲವು ಆಗೋದಿಲ್ಲ ಅಂತ ಹೇಳೋದು ಕೂಡ ದೇವರು ಜೀವ ಕೊಟ್ಟು ಅದನ್ನು ಎಬ್ಬಿಸುವರಾಗಿರ್ತಾರೆ. ಅದರಲ್ಲಿ ಯಾಕಂದ್ರೆ ದೇವರ ಮಾತಿನ ಜೀವ ಇದೆ. ಆಗ ದೇವರು ನಮಗೆ ಬಾಯಿಯಾಗಿರಲಿ. ಯಾರು ನಿಮಗೆ ಸಾಲ ಕೊಡ್ತಾ ಇಲ್ವಾ? ತುಂಬ ದಿವಸ ನೀವು ಹಣ ಹಿಡ್ಕೊಂಡಿದ್ದಾರ, ದೇವ್ರ ಹತ್ರ ಕೇಳಿದ್ದೇವೆ, ಹೆಂಗೆ ಮಾತಾಡೋ ದೇವರೇ, ಭಾಳ ಒಂಥರ ಕಟ್ಟಿನ ಹೃದಯ ದೇವರೇ ಅಂತ ಒಂದು ಐಡಿಯಾ ಕೊಡ್ತಾರೆ. ನೀವು ಅದನ್ನು ಕೇಳೋ ಸಮಯದಲ್ಲಿ ಅವರ ಹೃದಯದಲ್ಲಿ ದೇವರು ಮಾತಾಡ್ತಾರೆ. ಆದ್ರೆ ನೀವು ಅವ್ರದಲ್ಲಿ ಮಾತಾಡೋಕ್ಕಿಂತ ಮುಂಚೆ ಅವ್ರಿಗೆ ದೇವರೆಲ್ಲ ರೆಡಿ ಮಾಡಿರ್ತಾರೆ. ದೇವರು ಒಳ್ಳೆ ದೇವರಾಗಿದ್ದಾರೆ. ಇಲ್ಲಿ ವಾಕ್ಯ ಹೇಳ್ತದೆ, ಅವ್ರು ಕೇಳಿದ ಹಾಗೆ ಅವರೆಲ್ಲ ಸಿಕ್ಕಿತಂತೆ. ಸತ್ಯವೇದದಲ್ಲಿ ನಾವು ನೋಡ್ತೀವಿ, ಧರ್ಮೋಪದೇಶ ಕಾಂಡ 4ನೇ 2ನೇ ವಾಕ್ಯ ಹೇಳ್ತಾರೆ, ಅವ್ರು ಕೇಳಲಿಲ್ಲ, ಅವ್ರು ಹೊಂದಿಕೊಂಡಿರಲಿಲ್ಲ. ಓದಿ ಆ ವಾಕ್ಯವನ್ನು. ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ, ಈ ಮಾತುಗಳನ್ನು ನೀವು ಕೈಗೊಳ್ಳಬೇಕು, ಹೊರತು ಅವುಗಳನ್ನೇನು ಕೂಡಿಸಬಾರದು, ಅವುಗಳನ್ನ ಏನು ಸೆಳೆಯಬಾರದು. ಹೇಗುಣದ ಬಾಳಿನ ಯಾಕೋಬ 4:2 ವಾಕ್ಯದಲ್ಲಿ ಎಷ್ಟು ವಾಕ್ಯ? ಧರ್ಮೋಪದೇಶ ಕಾಂಡ ಬೇಡ, ಯಾಕೋಬ ಜೇಮ್ಸ್ ಪುಸ್ತಕದಲ್ಲಿ ಜೇಮ್ಸ್ 4ನೇದಲ್ಲಿ ನೀವು ಆಶಿಸಿದರೂ ನೀವು ಹೊಂದದೇ ಇದ್ದೀರಿ, ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆಗಿಟ್ಟು ಪಟ್ಟಾದರೂ ಸಂಪಾದಿಸಲಾರದೆ ಇದ್ದೀರಿ, ನೀವು ಕಾದಾಡುತ್ತಿದ್ದೀರಿ, ಯುದ್ಧ ಮಾಡುತ್ತೀರಿ, ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. ನೋಡಿ, ಸುಮ್ಮನೆ ವಾದ ಮಾಡಿ ಜಗಳ ಮಾಡಿ ಹಾಗೆ ಈಗೆಲ್ಲ ಮಾಡಿ ಕಾಲನ್ನು ನಾವು ಕಳಿಬಾರ್ದು. ದೇವರು ಹೇಳ್ತಾರೆ, ನೀವು ಅದನ್ನು ಸ್ವಲ್ಪ ನಿಲ್ಲಿಸಿ ನೀವು ಕೇಳಿಕೊಳ್ಳಿರಿ, ನಿಮಗೆ ಕೊಡಲ್ಪಡುವುದಾಗಿರ್ತದೆ. ಹಲ್ಲೆಲೂಯ. ಆಗ ದೇವರ ಮಕ್ಕಳು ನೀವು ಕೇಳಿಕೊಳ್ಳುವಾಗ ನಮಗೆ ದೇವರು ಮಾರ್ಗಗಳನ್ನು ತಿಳಿತಾರೆ, ದೇವರು ನಮಗೆ ಐಡಿಯಾಗಳನ್ನು ಕೊಡ್ತಾರೆ. ಹೆಚ್ಚಾಗಿ ಲಾಭದ ಮಾರ್ಗವನ್ನ ನಮಗೆ ಬೋಧಿಸುವರಾಗಿರ್ತಾರೆ. ಇಸ್ರಾಯೇಲ್ ಜನಗಳು ವರ್ಷಗಳ ಕಷ್ಟದಲ್ಲಿದ್ದರು. ಅದು ಹೊರಡುವ ಸಮಯದಲ್ಲಿ ಬೆಳ್ಳಿ ಬಂಗಾರ ಸಮೇತವಾಗಿ ಹೊರಡುವ ಹಾಗೆ ದೇವರು ಮಾಡಿದರು. ದೇವರು ನಿನ್ನೆ ಇವತ್ತು ಆತನ ಎಂದೆಂದು ಇರುವಾತನಾಗಿದ್ದಾರೆ. ಧರ್ಮೋಪದೇಶ ಕಾಂಡ 8:18 ಹೇಳ್ತಾರೆ, ನಿಮಗೆ ಐಶ್ವರ್ಯ ಸಂಪಾದಿಸಲು ದೇವರು ಸಾಮರ್ಥ್ಯವನ್ನು ಕೊಡ್ತಾರೆ. ದೇವರು ನಮಗೆ ಸಾಮರ್ಥ್ಯ ಕೊಡ್ತಾರೆ. ದೇವರು ಜೊತೆ ಇರ್ತಾರೆ. ಅದನ್ನು ಅನುಭವಿಸುವುದಕ್ಕೆ ದೇವರು ಕೃಪೆ ಕೊಡುವರಾಗಿರ್ತಾರೆ. ಆಗ ದೇವರು ಜೊತೆ ಇರುವಾಗ, ದೇವರು ನಮ್ಮ ಬಾಯಾಗಿದ್ದಾಗ ನಾವು ಕೇಳಿಕೊಳ್ಳೋದು ನಮಗೆ ಸಿಕ್ಕುವುದಾಗಿರ್ತದೆ. ನಾವು ಕೇಳಿಕೊಂಡು ಇಸ್ರಾಯೇಲ್ ಜನಗಳು ಕೊಟ್ಟರು ಅವರಿಗೆ. ನೀವು ದೇವರು ನಮಗೆ ಬಾಯಾಗಿದ್ದರೆ ಅವ್ರು ಕೊಡುವ ದೇವರಾಗಿದ್ದಾರೆ. ಆಮೇಲೆ ಮೊದಲನೇದಾಗಿ ಎಂಥ ವ್ಯಾಜ್ಯವಿದ್ರೂ ಕೂಡ ಜಯ ನಮಗೆ. ಎರಡನೇದು ನಾವು ಕೇಳಿಕೊಳ್ಳುವಾಗ ನಾವು ಹೊಂದಿಕೊಳ್ಳುವರಾಗಿರ್ತೀವಿ. ಮೂರನೇದು ನಮ್ಮ ಜೀವಿತದಲ್ಲಿ ದೇವರು ಏನು ಮಾಡ್ತಾರೆ ಅಂತ ಹೇಳುವ ಸಮಯದಲ್ಲಿ, ದೇವರು ನಮ್ಮ ಜೀವಿತದಲ್ಲಿ ಇರುವಾಗ ಎಂಥ ನಮಗೆ ಅಪಾಯಗಳು ಬಂದರೆ ಕೂಡ ಆ ಎಲ್ಲ ಅಪಾಯಗಳಿಂದ ನಮ್ಮನ್ನು ದೇವರು ಕಾಪಾಡುವರಾಗಿರ್ತಾರೆ. ವಿಮೋಚನೆ ಕಾಂಡ 12:3ನೇ ವಾಕ್ಯ ಹೇಳ್ತದೆ, ಇದರ ವಿಷಯದಲ್ಲಿ
ವಿಚಾರಣ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದೇನೆಂದರೆ, ಈ ತಿಂಗಳಿನ 10ನೇ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. 5ನೇ ವಾಕ್ಯದಲ್ಲಿ ಆ ಮರಿಯು ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರಬೇಕು. ಕುರಿಯಿಂದಾಗಲಿ ಆಡು ಕುರಿಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. ಈ ತಿಂಗಳಿನ 14ನೇ ದಿನದವರೆಗೂ ಅವುಗಳನ್ನು ಇಟ್ಟುಕೊಂಡಿದ್ದ ಆ ದಿನದಲ್ಲಿ ಸಂಜೆ ವೇಳೆಯಲ್ಲಿ 12ನೇ ವಾಕ್ಯವನ್ನು ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚಂಚನಾಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ಆ ಕಾಲದಲ್ಲಿ ಎಲ್ಲ ಮಾಡಬೇಕು. ಇದು ನಾನು ನೀವು ಶರೀರವಾಗಿ ಮಾಡೋದಿಲ್ಲ, ನಮ್ಮ ಬಾಯಿನ ಉಪಯೋಗಿಸಬೇಕು. ನಿಮ್ಮ ಬಾಯಿಂದ ನೀವು ನಾಳೆ ಕೆಲಸ ಹೋಗ್ತಿರಲ್ಲ, ವಾಹನದ ಮೇಲೆ ಯೇಸುವಿನ ರಕ್ತವನ್ನ ಚಿಮ್ಮಿಸುತ್ತೇನೆ, ವಾಹನವನ್ನು ಮುದ್ರೆ ಮಾಡುತ್ತೇನೆ. ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಆರೋಗ್ಯದ ಮೇಲೆ, ನೀವು ಯಾವ್ದ ಮೇಲೆ ನಿಮ್ಮ ಬಾಯನ್ನು ತೆರೆದು ನೀವು ರಕ್ತದಲ್ಲಿ ಯೇಸುವಿನ ಅಂತ ಮುದ್ರೆ ಮಾಡುತ್ತೀರೋ ಅದರ ಸಂಹಾರ ದೂತನ್ನು ಮುಟ್ಟಿದ ಹಾಗೆ ದೇವರು ಕಾಪಾಡಲಾಗಿರ್ತಾರೆ. ಅದನ್ನ ಬಾಯಿ ತೆರಿಬೇಕು. ಯಾಕಂದ್ರೆ ವಾಕ್ಯ ಹೇಳ್ತದೆ, ಪ್ರಕಟಣೆಯಲ್ಲಿ ಅವರ ರಕ್ತದಿಂದಲೂ ತಮ್ಮ ಸಾಕ್ಷಿಯಿಂದಲೂ ಜಯ ಹೊಂದಿದ್ರು. ಈಗ ಯೇಸುವಿನ ರಕ್ತ ನಮಗೆ ಬಿಡುಗಡೆ ಕೊಟ್ಟಿದೆ, ಯೇಸುವಿನ ರಕ್ತ ಸೌಖ್ಯ ಕೊಟ್ಟಿದೆ, ಯೇಸುವಿನ ರಕ್ತ ನಮಗೆ ಅನೇಕ ಕಾರ್ಯಗಳು ಮಾಡಿದೆ. ಈ ಶಿಲುಬೆ ವಿಷಯದಲ್ಲಿ ನಾವು ಧ್ಯಾನಿಸುವಾಗ ನಾವು ನೋಡ್ಲಿಕ್ಕಿದ್ದೀವಿ. ಹಾಗೆ ನಾವೇನು ಮಾಡಬೇಕು? ದೇವರು ಮಾಡಬೇಕು. ನಮ್ಮ ಬಾಯಲ್ಲೇ ನಮ್ಮ ಆಶೀರ್ವಾದ. ನೀವು ಬಾಯಿ ತೆರೆದು ನಿಮ್ಮ ಮಕ್ಕಳ ಮೇಲೆ, ಕೆಲಸದ ಮೇಲೆ, ಕುಟುಂಬದ ಮೇಲೆ ನೀವೆಲ್ಲಿ ಯೇಸುವಿನ ರಕ್ತವನ್ನು ಹಚ್ಚುತ್ತೀರೋ ಅಲ್ಲಿ ಭದ್ರತೆಯನ್ನ ನೀವು ಕಾಣಲಿಕ್ಕೆ ಸಾಧ್ಯ. ಆಮೆನ್. 3 ಆಶೀರ್ವಾದಗಳನ್ನ ದೇವರು ನಮ್ಮ ಬಾಯಲ್ಲಿ ಇಟ್ಟಿದ್ದಾರೆ. ಒಂದು, ಎಂಥ ವ್ಯಾಜ್ಯಗಳು ಬಂದರೆ ಕೂಡ ದೇವರು ನಮಗೆ ಬಾಯಾಗಿದ್ರೆ ನಾವು ಜಯಿಸುವರಾಗಿರ್ತೀವಿ. ನಾವು ವ್ಯಾಜ್ಯ ಮಾಡೋದು ಬೇಡ, ನಾವು ಅವ್ರ ಜೊತೆ ಡಿಸ್ಪ್ಯೂಟ್ ಮಾಡೋದು ಬೇಡ. ದೇವರು ನಮ್ಗೆ ಏನು ಹೇಳ್ತಾರೋ ನಾವು ಅದನ್ನು ಮಾಡೋದು. ಎರಡನೇದಾಗಿ ನಮಗೆ ದೇವರು ಏನು ಹೇಳುತ್ತಾರೋ ಅದನ್ನು ನಾವು ಮಾತಾಡುವಾಗ, ಅದನ್ನು ನಾವು ಕೇಳಿಕೊಳ್ಳುವಾಗ ಅದು ಕೊಡಲ್ಪಡುವುದಾಗಿರ್ತದೆ. ಒಂದನೇದಾಗಿ ಅವರ ರಕ್ತದಿಂದ ನೀವು ಯಾವುದನ್ನು ಅವರ ಬಾಯಿಂದ ಮುದ್ರೆ ಮಾಡಿದ್ರೆ ಭದ್ರತೆ ಇರ್ತದೆ, ಸೇಫ್ಟಿ ಇರ್ತದೆ. ನೀವು ಯಾವುದೇ ಒಂದು ಹಾನಿ ತಟ್ಟದ ಹಾಗೆ ದೇವರು ಕಾಪಾಡುವರಾಗಿರ್ತಾರೆ. ಎಮ್ಮೆ ಕಂಡು ಪ್ರಾರ್ಥನೆ ಮಾಡೋಣ. ಪ್ರವಾದ ನಮಗೆ ಕರ್ತರ ಮೇಜು ಇರ್ತದೆ. ನಾವೆಲ್ಲರೂ ಸಿದ್ಧವಾಗಿ ಅವರಿಗೆ ಹಾಲ್ಕೊಳ್ಳೋಣ. ಮೊಸರು ಹೇಳಿದ ಮೊಸರು ನೀನು ಬಿಟ್ಟು ಬಂದ ಆ ಐಗುಪ್ತ ದೇಶಕ್ಕೆ ನೀನು ಮತ್ತೆ ಹಿಂತಿರುಗಿ ಹೋಗ್ಬೇಕಂತ ಇರುವಾಗ ಮೊಸರು ಹೇಳಿದರು, ದೇವರು ಹೇಗೆ ಅದು ಆ ಜನಗಳು ಕೇಳುವುದಿಲ್ಲ, ಆ ರಾಜ ಕೇಳುವುದಿಲ್ಲ. ದೇವರು ಹೇಳಿದರು, ನಾನು ನಿನ್ನ ಸಂಗಡ ಇರ್ತೇನೆ, ನಾನು ನಿಮಗೆ ಬಾಯಿಗೆ ಬಾಯಿ ಆಗಿರುತ್ತೇನೆ. ಇವತ್ತು ನಿಮ್ಮಿಂದ ಯಾವುದು ಅಸಾಧ್ಯ ಅಂತ ಬಿಟ್ಬಿಟ್ಟಿದ್ದೀರೋ, ನಿಮ್ಮಿಂದ ಯಾವುದು ಆಗೋದಿಲ್ಲ ಅಂತ ಬಿಟ್ಬಿಟ್ಟಿದ್ದೀರಾ. ನಾನೇನು ಸೇವೆ ಮಾಡೋಕ್ಕಾಗಲ್ಲ ಮಾಸ್ಟರ್, ನನಗೆ ಆ ಯೋಗ್ಯತೆ ಇಲ್ಲ, ನನಗೆ ಅದಿಲ್ಲ, ಇದನ್ನ ಹೇಳ್ತಾರೆ. ನೋ, ದೇವರು ನಿಮ್ಮ ಬಾಯಿಗೆ ಬಾಯಾಗಿರ್ತಾರೆ. ದೇವರು ನಿಮ್ಮ ಸಂಗಡ ಇತ್ತು. ಇದುವರೆಗೆ ಒಂದು ವೇಳೆ ನೀವು ನಿಮ್ಮ ಸಾಮರ್ಥ್ಯದಿಂದ ಸೇವೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ಇಲ್ಲ, ಇನ್ನು ದೇವರು ನಿಮ್ಮ ಜೊತೆ ಇದ್ದು ಅದನ್ನು ಮಾಡುವುದಕ್ಕೆ ಬಲ ಕೊಡುವರಾಗಿರ್ತಾರೆ. ನಮ್ಮ ಭಾಷೆ ನಮಗೆ ಕುಟುಂಬ ನನ್ನ ನಡೆಸೋಕ್ಕಾಗ್ತಿಲ್ಲ, ನನ್ನಿಂದ ಆಗಲ್ಲ, ಭಯಪಡಬೇಡಿ. ದೇವರು ಮೋಸೆಗೆ ದೇವರು, ಯೋಶುವನ ದೇವರು ನಿಮ್ಮ ಸಂಗಡ ಇತ್ತು. ನನ್ನೆವರೆಗೂ ಹೇಗಿದ್ರು ಪರವಾಗಿಲ್ಲ. ಇವತ್ತು ನೀವು ನಂಬುವುದಾಗಿದ್ದರೆ ಇನ್ನು ಮೇಲೆ ಯಾವುದೇ ಒಂದು ವ್ಯಾಜ್ಯ ಬರದ ಹಾಗೆ ಒಂದು ವೇಳೆ ಬಂದರೆ ಕೂಡ ಅದನ್ನು ಜಯಿಸುವುದಕ್ಕಾಗಿ ದೇವರ ನಿಮ್ಮ ಬಾಯಿಗೆ ಬಾಯಾಗಿದ್ದು ಈಸಿಯಾಗಿ ಜಯಿಸುವುದಕ್ಕೂ ನೀವು ಬೇಡಿಕೊಳ್ಳೋದನ್ನು ನೀವು ಹೊಂದಿಕೊಳ್ಳುವಂತೆ ನೀವು ಯಾವ್ದು ಮೇಲೆ ಪ್ರೊಟೆಕ್ಷನ್ ಕಟ್ಟು ಬಿಚ್ಚಿದ್ದೀರೋ ಅದರಲ್ಲಿ ಮಹಿಮೆ ಕಾಣುವ ಹಾಗೆ ದೇವರು ನಮಗೆ ಈ ದಿನ ಮೊದಲುಗೊಂಡು ನಮಗೆ ಸಹಾಯ ಮಾಡುವರಾಗಿರ್ತಾರೆ. ಸತ್ಯವನ್ನು ನೀವು ತಿಳಿಬಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು ಅಂತ ಹೇಳಿದಾಗ ನೀವು ಯಾವ್ದ ಮೇಲೆ ರಕ್ತವನ್ನು ಮುದ್ರೆ ಮಾಡುತ್ತೀರೋ ಯಾವುದೇ ಒಂದು ಸಂಹಾರ ದೂತನ್ನು ಅದನ್ನು ಮುಟ್ಟದ ಹಾಗೆ ದೇವರು ಕಾಪಾಡುವರಾಗಿರ್ತಾರೆ. ಇವತ್ತು ಹಚ್ಚಿ ನೀವು ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಇವತ್ತು ಯೇಸುವಿನ ರಕ್ತ ನಿಮ್ಗೆ ಯಾವುದು ತೊಂದರೆ ಆಗಿದೆ,
ಯಾವುದು ಬಲಹೀನವಾಗಿದೆ, ಯಾವುದು ನಿಮಗೆ ಕಷ್ಟಪಡ್ತದೋ ಅದ್ರ ಮೇಲೆ ರಕ್ತವನ್ನು ಚಿಂಪಿಸಿ ನೀವು ಪ್ರಾರ್ಥನೆ ಮಾಡಿ. ಒಂದು ವೇಳೆ ನಾಳೆನೇ ಸೌಖ್ಯ ಆಗಲಿಲ್ವಾ, ನಾಳೆನೇ ಬಿಡುಗಡೆ ಆಗಲಿಲ್ವಾ, ಒಂದು ವಾರ ಆಗಲಿಲ್ವಾ, ಡೋಂಟ್ ವರಿ. ಯೇಸು ಅಂಜೂರದ ಮರವನ್ನು ಶಪಿಸುವಾಗ 24 ಗಂಟೆ ಟೈಮ್ ಆಯಿತು. ಮಾರನೇ ದಿನ ಬುಡದಿಂದ ಒಣಗೋಯಿತು ಅಂತ ಈ ನಂಬಿಕೆಯಿಂದ ಇವತ್ತು ಮಾತಾಡುವುದಾಗಿದ್ರೆ ನಿಮಗೆ ಸಮಾಧಾನ ಪಡಿಸುವ ಆ ವಸ್ತು ಆ ವ್ಯಕ್ತಿಗೆ ಅನುಕೂಲವಾಗಿ ಮಾಡುವ ಹಾಗೆ ದೇವರ ರಕ್ತಕ್ಕೆ ಜೀವ ಇದೆ. ದೇವರ ರಕ್ತದಲ್ಲಿ ಅಸಾಧ್ಯವಾದದ್ದು ಒಂದೂ ಇಲ್ಲ. ದೇವರ ರಕ್ತದಿಂದ ಎಲ್ಲವೂ ಸಾಧ್ಯ. ದೇವರೆಲ್ಲ ಸಾಧ್ಯ. ವಾಕ್ಯ ಹೇಳ್ತಿದೆ, ಅವರ ಬಾಯ ಫಲವನ್ನು ಅವರು ಅನುಭವಿಸುವುದು ಅಂತ. ಆಗ ನಮ್ಮ ಫಲ, ನಮ್ಮ ಆಶೀರ್ವಾದ ನಮ್ಮ ಬಾಯಲ್ಲಿ, ನಮ್ಮ ಬಾಯ ನೆಲದಿಂದ ನಮ್ಮ ಜೀವ ಮಾತಾಡೋಣ. ದೇವರ ವಾಗ್ದಾನಗಳನ್ನು ನಾವು ಮಾತಾಡೋಣ. ನಮ್ಮನ್ನು ಕರೆದಿರುವ ದೇವರು ನಂಬಿಗಸ್ತನಾಗಿದೆ. He who called us is faithful. ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ದೇವರಪ್ಪ, ಇದುವರೆಗೂ ದೇವರಪ್ಪ ಬಂದ ಆರಾಧನೆಯಲ್ಲಿ ಯಾವ ಜೀವಿತದಲ್ಲಿ ವ್ಯಾಜ್ಯಗಳಿದ್ದರೆ ಯೇಸುವಿನ ನಾಮದಲ್ಲಿ ಎಲ್ಲ ಶಾಂತವಾಗಲಿ ದೇವರಪ್ಪ. ಇವತ್ತು ಕಾಣುವ ಐಗುಪ್ತ್ಯರನ್ನ ಇನ್ನೂ ನೀವು ಕಾಣೋದಿಲ್ಲ ಅಂತ ಹೇಳಿದ ಹಾಗೆ ಇನ್ನೂ ಅದರ ಜೀವಿತದಲ್ಲಿ ಇದ್ದ ಹಾಗೆ ದೇವರಪ್ಪ. ಯೆಶಾಯ 48:18 ಹಾಗೆ ನಿನ್ನ ಸಮಾಧಾನ ನದಿಯಾಗಿರ್ತದೆ ಅಂತ ಒಂದು ಸಮಾಧಾನವನ್ನು ನಾನು ಕಟ್ಟುಬಿಚ್ಚಿ ಪ್ರಾರ್ಥಿಸುತ್ತೇನೆ. ಅವರಿಂದ ಯಾವುದು ಸಾಧ್ಯವಾಗಬೇಕು ಅವ್ರು ಹೇಳಿದ ಹಾಗೆ ನನ್ನ ಬಲಹೀನಾಗಿರುವಾಗ ದೇವರೇ ನನ್ನ ಬಲವಾಗಿರುತ್ತಾರೆ ಅಂತ. ಇವತ್ತಿಂದ ಯಾವ ವಿಷಯದಲ್ಲಿ ಅವರು ಬಲಹೀನವಾಗಿದ್ದರು, ದೇವರೇ ಬಲವಾಗಿದ್ದು ದೇವರಪ್ಪ ಆ ಕಾರ್ಯಗಳನ್ನು ಹೆಚ್ಚಾಗಿ ದೇವರಪ್ಪ, ಹೆಚ್ಚಾಗಿ ನಷ್ಟವನ್ನೇ ನೋಡಿರ್ಬೋದು ದೇವರೇ. ಇವತ್ತು ನೀನು ಆಲೋಚನೆ ದೇವರಪ್ಪ, ಇಸ್ರಾಯೇಲ್ ಜನಗಳಿಗೆ ಹೇಗೆ ಐಗುಪ್ತರ ಕಣ್ಗಳಲ್ಲಿ ಕೃಪೆ ಸಿಕ್ಕಿ ದಯೆ ಸಿಕ್ಕಿ ಅವರ ಘನ ಐಶ್ವರ್ಯದೊಂದಿಗೆ ಅವರು ಮುನ್ನಡೆಸಿದ ದೇವರಪ್ಪ. ಈ ಮಾರ್ಚ್ ತಿಂಗಳಿಂದ ಇವತ್ತಿಂದ ಯೇಸುವೆ ನಿನ್ನ ಮಾತಿನ ಪ್ರಕಾರ ದೇವರೇ ನೀನೇನು ಅವ್ರ ಜೊತೆ ಮಾತಾಡ್ತೀವಿ, ಸಭೆ ಜೊತೆ ನನ್ನ ಜೊತೆ ಅದನ್ನು ನಾವು ಕೇಳಿ ಅದನ್ನು ಬೇಡಿಕೊಂಡು ದೇವರಪ್ಪ ದೇವರಿಂದ ಬರುವ ಘನೈಶ್ವರ್ಯ ಹೊಂದಿಕೊಳ್ಳುವಂತೆ ನಮಗೆ ಕೃಪೆ ಮಾಡಿದರೆ ಹೆಚ್ಚಾಗಿದೆ. ಸಭೆ ಮೇಲೆ ನಿನ್ನ ರಕ್ತ ಚಿಮುಕಿಸಿ ಪ್ರಾರ್ಥಿಸುತ್ತೇನೆ. ಈ ತಿಂಗಳು ಈ ವರ್ಷ ದೇವರಪ್ಪ 2 ತೆಸಲೋನಿಕ 3:3 ಪ್ರಕಾರ ನಂಬಿಗಸ್ತನಾಗಿದ್ದು ಸ್ಥಿರಪಡಿಸಿ ಇನ್ನು ಯಾವುದನ್ನು ತೊಂದರೆ ಯಾವುದೇ ಕುಟುಂಬ ಮುಟ್ಟಿದ ಹಾಗೆ ದೇವರೇ ತಂದೆ ಕುಮಾರ ಪವಿತ್ರಾತ್ಮನ ನಾಮದಲ್ಲಿ ನಿನ್ನ ಭದ್ರತೆಯನ್ನು ಕರ್ತನ ನಾಮ ಬಲವಾದ ಬುರುಜು ನೀತಿವಂತರು ಸಿಸ್ಟಮದಲ್ಲಿ ಓಡಿ ಸುಖವಾಗಿರ್ತಾರೆ ಅಂತ ಯೇಸು ನಾಮದಲ್ಲಿ ದೇವರು 2 ನಾಮದಲ್ಲಿ ಬಂದಿರೋನ್ನ ಅನುಗ್ರಹಿಸಿ ನಾನು ಪ್ರಾರ್ಥಿಸುತ್ತೇನೆ. ಸಿಸ್ಟಮ್ ಸುಖವಾಗಿರುತ್ತಾರೆ ಅಂತ ಇವತ್ತಿಂದ ದೇವರೇ ಸುಖವಾಗಿರಲಿ ದೇವರೇ, ಸುಖವಾಗಿರಲಿ. ನಿನ್ನ ರಕ್ತ ದೇವರೇ, ಪಾಪಿನ ರಕ್ತ ಕಿತ್ತಲು ಹಿತಕರವಾಗಿ ನಮಗೆ ವಿಜ್ಞಾಪನೆ ಮಾಡಬೇಕು. ನಿನ್ನ ರಕ್ತ ನಾನು ಚಿಂತಿಸಿ ಪ್ರಾರ್ಥಿಸುತ್ತೇನೆ. ವಾಹನಗಳ ಮೇಲೆ, ಮನೆ ಮೇಲೆ, ಮಕ್ಕಳ ಮೇಲೆ, ತಂದೆ ತಾಯಿ ಮೇಲೆ ನಿನ್ನ ರಕ್ತದ ಮಹತ್ವ ಕಾಣಲಿ ದೇವರಪ್ಪ. ಯೇಸುವಿನ ನಾಮದಲ್ಲಿ ನಾವು ಬೇಡುತ್ತೇವೆ ತಂದೆಯೇ, ಮಾತನಾಡಿದೆ ಅದು ನಾವು ನಂಬುತ್ತೇವೆ ಕರ್ತನೆ. ಸ್ವಲ್ಪ ಕಾಣಿಕೆ ಭಾಗವನ್ನು ದಶಮ ಭಾಗವನ್ನು ನಿಮ್ಮ ಕರ್ತನಲ್ಲಿ ಅರ್ಪಿಸುತ್ತೇನೆ ಕರ್ತನೆ. ಇಸುವೆ ಕೇಳುತ್ತಿದ್ದರೆ ಕರ್ತನೆ ಬಿತ್ತರಿ ಕೊಡಲ್ಪಡುವುದು ಅಂತ ಹೇಳ್ತದೆ ಕರ್ತನೆ. ಸ್ವಲ್ಪ ಬಿತ್ತರಿ ಅವಾಗ ನಿಮಗೆ ಕರ್ತನೆ 2/3 ನಿಮ್ಗೆ ಹಿಂದಿರುಗಿಸಿ ಕೊಡುವೇನು ಅಂತ ಹೇಳುವ ಪ್ರಕಾರ ಕರ್ತನೆ. ಇಸುವೆ ಮಲಾಖಿಯಲ್ಲಿ ವಾಕ್ಯ ಹೇಳುವ ಹಾಗೆ ಕರ್ತನೆ, ಸ್ವಲ್ಪ ನೀವು ಯೆಹೋವನನ್ನು ಹೀಗೆ ಪರೀಕ್ಷಿಸಿರಿ, ಆತನಿಗೆ ಬಿತ್ತಿರಿ, ಆತನು ಆಗ ಆಕಾಶಗಳನ್ನು ತೆರೆದು ಸುವರ್ಗಳನ್ನು ಸುರಿಸ್ತಾನೆ ಎಂದು ಹೇಳುವ ಪ್ರಕಾರ ಕರ್ತನಿಸುವೆ. ಬಿತ್ತುವಂತ ಪ್ರತಿಯೊಂದೊಂದು ಕರಗಳನ್ನು ಕರ್ತನಿಸುವೆ. ಮುಂಬರುವ ದಿನಗಳಲ್ಲಿ ತಕ್ಕ ಸಮಯದಲ್ಲಿ ಕರ್ತನೆ ಅವರಿಗಿರುವ ನಂಬಿಕೆ ಹಾಗೆ ಅವರನ್ನು ಮಾನಿಸು ಕರ್ತನೆ, ಅವರನ್ನು ಬಲಪಡಿಸು ಕರ್ತನಿಸುವೆ. ಅದೇ ರೀತಿ ಒಂದು ವೇಳೆ ಕರ್ತನೆ ಬಿತ್ತಕ್ಕಾಗಿರುವಂತ ಕರಗಳನ್ನು ಕೂಡ ಕರ್ತನೆ ಸ್ವಲ್ಪ ಮುಂಬರುವಂತ ದಿನಗಳಲ್ಲಿ ಏರಾಳವಾಗಿ ಬಿತ್ತಲು ನೀಡಿ ಸಹಾಯ ಮಾಡು. ಇದರ ಮುಖಾಂತರ ನಮ್ಮ ಮಾತ್ರ ಮಹಿಮೆಯಿಂದ ಯೇಸುವಿನ ನಾಮದಲ್ಲಿ ತಂದೆ. ಯಾರೆಲ್ಲ ನನ್ನ ಹಾಗೆ ಪ್ರೀತಿಸಲು ಬದಲಾದ ಸೇರಿ Thank you, Jesus.
ನಿನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು ನಿನ್ನಯ ಕರುಣೆ ಹಿಡಿದು ನನ್ನ ನಡೆಸಿರುವೆ ದೇವಾ ನಿನ್ನಯ ಕರುಣೆ ಹಿಡಿದು ನಡೆಸಿರುವೆ ದೇವಾ ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య 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 ನೀನಿಲ್ಲದೆ ನಾನಿಲ್ಲ యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ ದೇವರು ಯಾರು ಇಲ್ಲ ನಿನ್ನ ಹಾಗೆ ಪ್ರೀತಿಸುವರು ಒಬ್ಬರು ಇಲ್ಲ ನಿನ್ನಂತ ದೇವರು ಯಾರು ಇಲ್ಲ ನಿನ್ನ ಹಾಗೆ ಪ್ರೀತಿಸುವರು ಒಬ್ಬರು ಇಲ್ಲ ದುಃಖಗಳಲ್ಲಿ ಶಕ್ತಿಯಾಗಿರುವವರು ರೋಗದಲ್ಲಿ ಸಂಕಟದಲ್ಲಿ ಹಲವಾಡುವವರು ಕಷ್ಟಗಳಲ್ಲಿ ದುಃಖಗಳಲ್ಲಿ ಕೊನೆಯಾಗಿರುವವರು ರೋಗದಲ್ಲಿ ಸಂಕಟದಲ್ಲಿ ಫಲವಾಗುವವರು ಕೊರತೆಗಳನ್ನು ನೀಗಿಸುವವರು ನೀನೇ యేసయ్ಯ ಕೊರತೆಗಳನ್ನು ನೀಗಿಸುವವರು ನೀನೇ యేಸయ్ಯ ಸೋಲುಗಳಲ್ಲಿ ಜಯವನ್ನು ದೇವಾ ನೀನಯ್ಯ ಸೋಲುಗಳಲ್ಲಿ ಜಯವನ್ನು ದೇವಾ ನೀನಯ್ಯ యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ ದೇವರು ಯಾರು ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ನಿನ್ನಂತ ದೇವರು ಯಾರು ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ತಾಯಿ ಮಗುವಿಗೆ ಜನ್ಮ ಕೊಡುವಾಗ ಅಷ್ಟು ನೋಡಿದೆ ಅದನ್ನೆಲ್ಲ ಸಹಿಸಿಕೊಳ್ಳುವಾಗ ಎಲ್ಲರಿಗೂ ಸಂತೋಷ ತಾತ ಅಜ್ಜಿ ಹೆಂಡತಿ ಮಕ್ಕಳೆಲ್ಲರಿಗೂ ಸಂತೋಷ ಹಾಗೆ ಯೇಸು ಎಲ್ಲ ನೋವನ್ನು ಶಿಲುಬೆಗೆ ಹೊತ್ತಿದ್ದರಿಂದ ನಾನು ಸಂತೋಷವಾಗಿ ನಾನು ನೀವು ಎಲ್ಲ ಆಶೀರ್ವಾದಗಳು ನಮಗೆ ನಾನು ಹಾಗೆ ಹೇಳಿದ ಕೆಲವು ಸಮಯದಲ್ಲಿ ಕೆಲವು ಮೀಸಲು ಆಗಿರುವುದು ಅದು ನಮಗೆ ಒಳ್ಳೆ ಭವಿಷ್ಯವಿದೆ ನಮಗೆ ಒಳ್ಳೆಯದಾಗ್ತದೆ ನನ್ನ ಜೊತೆ ಒಂದ್ಸಲ ಎಲ್ಲರಿಗೂ ಕಣ್ಣು ಮುಚ್ಚಿ ಮನುಷ್ಯನ ಮುಖ ನೋಡುವಾಗ ನಮ್ಮ ದೇವರ ಹೃದಯವನ್ನು ನೋಡುವ ದೇವರು ಸ್ವಂತ ತಂದೆ ದಾವೀದನ ಮಾತುಕೊಂಡು ಅದು ದೇವರ ಮನೆಯಲ್ಲಿಲ್ಲ ಅದು ರಾಜನಾಗಿ ಮಾಡಿದ ದೇವರು ಇವತ್ತು ನಿಮ್ಮನ್ನೆಲ್ಲ ಮರ್ತೋಗಿರ್ಬೋದು ಯಾಕೆ ಪಾಸ್ಟರ್ಗೆ ಮರ್ತೋಗಿರ್ಬೋದು ನಿಮಗೆ ಭಯಪಡಬೇಡಿ ನಿಮ್ಮನ್ನು ಸೃಷ್ಟಿಕರ್ತನೇ ನಿಮ್ಮನ್ನು ಯಾವತ್ತೂ ಮರೆಯಬೇಡಿ ಯಾವಾಗಲೂ ಕೀರ್ತಿ ಕೊಡುವ ದೇವರು ಅನ್ನೇ ಹೇಳ್ತಿದೆ ದೇವರು ನಮ್ಮ ನೆನಪು ಮಾಡಿಕೊಂಡಿದ್ದಾರೆ ಬರ್ತಿರ್ಬೋದು ಏನು ಹೇಳ್ತಿದೆ ದೇವರು ನಮ್ಮ ಪಕ್ಷದಲ್ಲಿ ಅದನ್ನೇ ವೇಸಪ್ಪನ ನೋಡಿ ಹೇಳಮ್ಮ ನನ್ನ ಜೀವಿತವಲ್ಲ ನೀನು ತಿಳಿದಿರುವ ನೀನು ತಿಳಿದಿರುವ ದೇವ ಪ್ರೀತಿ ಯಾವತ್ತೂ ಅಹಿತವನ್ನು ಕೋರುವುದಿಲ್ಲ ಪ್ರೀತಿ ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾನೆ ಯೇಸುವೆ ಪ್ರೀತಿ ಸ್ವರೂಪನಾಗಿದ್ದಾನೆ ಇಷ್ಟು ನಮ್ಮನ್ನು ಪ್ರೀತಿ ಮಾಡಿ ತನ್ನ
ಶೋಕಗಳು ಬೇಡ ನಿನಗೆ, ಒಂದು ಯಾವ ಪತ್ರಗಳು ಬೇಡ ದೇವ. ನಿನ್ನ ಸಮಾಧಾನ, ನಿನ್ನ ಸಮೃದ್ಧಿ, ನಿನ್ನ ಭದ್ರತೆನೇ ಅನುಭವಿಸಿದೆ ದೇವರು. ರಕ್ಷಕರನ್ನ ಕಳಿಸಿದ್ರು ಅಂತ ನೆಹಮ್ಯ 9 ಓದಿದ ಹಾಗೆ ನಿಮ್ಮ ಮಕ್ಕಳಿಗೆ ದೇವರು ಸಹಾಯ ಮಾಡಕ್ಕಾಗಿ ಪರಲೋಕದಿಂದ ದೇವರೇ ನಿನ್ನ ದೂತರವರಿಗೆ ರಕ್ಷಕರಾಗಿ ಇಳಿದು ಬಂತು ದೇವರೇ. ಇಡೀ ಮಾರ್ಚ್ ತಿಂಗಳು 2021ರಲ್ಲಿ ಸಹಾಯ ಮಾಡಿದ್ದೇವೆ, ಸಮೃದ್ಧಿಯಾಗಿ ಸಂತೃಪ್ತಿಯಾಗಿದೆ. ಯೆರೆಮೀಯ 31:14 ನನ್ನ ಜನರನ್ನ ಒಳ್ಳೆದಿಂದ ನಾನು ತೃಪ್ತಿಪಡಿಸುತ್ತೇನೆ ಅಂತ ಈ ಮಾರ್ಚ್ ತಿಂಗಳು